ಶ್ರೀ ಗುರುಭ್ಯೋ ನಮಃ. ಶುಕ್ರವಾರ ದಿವಸ ವಾಲ್ಮೀಕಿ ಜಯಂತಿ ಇತ್ತು. ತತ್ಪ್ರಯುಕ್ತವಾಗಿ ಮತ್ತು ರಾಮಾಯಣದ ಪ್ರವಚನದ ಆರಂಭದಲ್ಲಿ ವಾಲ್ಮೀಕಿಯ ಜೀವನ ಚರಿತ್ರೆಯನ್ನು ಅವಗಾಹನೆ ಮಾಡಬೇಕು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಅದಿಲ್ಲದೇ ಇದ್ದರೂ ತತ್ವ ಸಂಗ್ರಹ ರಾಮಾಯಣ ಮತ್ತು ಅಧ್ಯಾತ್ಮ ರಾಮಾಯಣ, ಇನ್ನೂ ಕೆಲವು ಉಮಾ ಸಂಹಿತ ಇತ್ಯಾದಿ ಗ್ರಂಥಗಳಲ್ಲಿ ಆ ವಾಲ್ಮೀಕಿಯ ಜೀವನ ಚರಿತ್ರೆಯ ಬಗ್ಗೆ ಏನು ಬಂದಿದೆ ಅದನ್ನು ಹೇಳಿ ಪ್ರಾರಂಭ ಮಾಡಿದ್ದೆ. ವಾಲ್ಮೀಕಿ ಮೊದಲು ಬೇಡರ ಗುಂಪಿನ ನಾಯಕರಾಗಿದ್ದರು. ಸಪ್ತರ್ಷಿಗಳನ್ನೇ ಕಾಡಿನಲ್ಲಿ ಬರುವಾಗ ಸಪ್ತರ್ಷಿಗಳನ್ನು ನೋಡಿ ಅವರನ್ನು ದೋಚಬೇಕು ಅಂತ ಪ್ರಯತ್ನ ಪಟ್ಟರು. ಆಗ ಸಪ್ತರ್ಷಿಗಳು, ಯಾರ ಕಾರಣಕ್ಕಾಗಿ ಈ ಎಲ್ಲ ದರೋಡೆ ಮೊದಲಾದ ಕೃತ್ಯಗಳನ್ನು ಮಾಡ್ತಾ ಇದ್ವಿ, ಅವರು ನಿನ್ನ ಪಾಪದ ಭಾರವನ್ನು ಹೊರತಾರೋ ಹೇಗೆ ಕೇಳು ಅಂತ ಹೇಳಿದರು. ಹಾಗಾದರೆ ನೀವು ಇಲ್ಲೇ ನಿಂತಿರ್ರಿ, ಇದೇ ಸ್ಥಳದಲ್ಲಿ, ನಾನು ಹೋಗಿ ಮನೆಗೆ ಕೇಳಿ ಬರ್ತೀನಿ ಅಂತ ಹೇಳಿದ ಆ ನಾಯಕ. ಮನೆಗೆ ಬಂದು ಹೆಂಡತಿ ಕೊಟ್ಟಂತಹ ತಾಂಬೂಲವನ್ನು ಸ್ವೀಕಾರ ಮಾಡಿ, ಆಕೆ ಒದಗಿಸಿದಂತಹ ಚಾಮರದ ಸೇವೆಯನ್ನು ಸ್ವೀಕಾರ ಮಾಡಿ ಈ ಮುಂದಿನ ಮಾತನ್ನು ಹೇಳಿದರು. ಸತ್ಯಂ ವದಾಪ್ತ ಸುರತಿ, ಸುಂದರಿ, ನಾನೊಂದು ಪ್ರಶ್ನೆ ಕೇಳ್ತಿದ್ದೇನೆ, ಈ ಮಾತಿಗೆ ನೀನು ನಿಜವಾದ ಉತ್ತರವನ್ನು ಕೊಡಬೇಕು. ಉಳಿದೆಲ್ಲ ಮಾತುಗಳಿಗೆ ಸ್ವಲ್ಪ ಸತ್ಯ ಸುಳ್ಳು ಮಿಶ್ರಣ ಮಾಡಿ ಉತ್ತರ ಕೊಟ್ಟರೆ ನಡೀತದೆ, ಉಳಿದೆಲ್ಲ ಪ್ರಶ್ನೆಗಳಿಗೆ. ಇದು ಬಹಳ ಮಹತ್ವದ ಪ್ರಶ್ನೆ. ಆದ್ದರಿಂದ ಈ ಪ್ರಶ್ನೆ ನೀನು ನಿಜವಾದ ಉತ್ತರವನ್ನೇ ಕೊಡಬೇಕು. ಮಿಥ್ಯಾವಾದ ಪರೋದೋಷ ನಭೂತೋ ನ ಭವಿಷ್ಯತಿ, ಮಿಥ್ಯಾವಾಕ್ಯಂ ನಮೇ ಕ್ರಿಯಂ. ಏನಾದರೂ ನನ್ನನ್ನು ಸಮಾಧಾನ ಮಾಡುವ ಕಾರಣಕ್ಕಾಗಿ ನೀನೇನಾದರೂ ಸುಳ್ಳು ಹೇಳಿದರೆ ಅದರಿಂದ ನನಗೆ ಸಮಾಧಾನ ಆಗ್ತದೆ ನೀನು ತಿಳ್ಕೋಬೇಡ. ನಿನಗಂಥ ಕಲ್ಪನೆ ಇದ್ದರೆ ಅದನ್ನು ಬಿಟ್ಟು ಬಿಡು. ಯಾಕಂದರೆ ಜಗತ್ತಿನಲ್ಲಿ ಸುಳ್ಳು ಹೇಳೋದಕ್ಕಿಂತ ದೊಡ್ಡ ದೋಷ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಸುಳ್ಳು ಹೇಳಬೇಡ, ನನ್ನನ್ನು ಸಮಾಧಾನ ಮಾಡುವ ಕಾರಣಕ್ಕಾಗಿಯೂ ಕೂಡ ಸುಳ್ಳು ಹೇಳಬೇಡ, ಸತ್ಯವನ್ನೇ ಹೇಳುವಂದ ಆಕೆಗೆ. ಸತ್ಯ ಎಲ್ಲ ಧರ್ಮಾಚರಣೆಗೂ ಮೂಲಭೂತವಾದದ್ದು. ಸತ್ಯನಿಷ್ಠೆಯಿಂದ ಮನುಷ್ಯ ಸ್ವರ್ಗವನ್ನು, ವೈಕುಂಠವನ್ನು, ಕೈಲಾಸವನ್ನು ಪಡ್ಕೊಳ್ತಾನೆ. ಮತ್ತು ನೀನು ನನ್ನ ಪತ್ನಿಯಾಗಿದ್ದಿ, ನಿಷ್ಕಪಟ ಭಕ್ತಿಯನ್ನು ನೀನು ಮಾಡಿದರೆ ಅದರ ಮೂಲಕ ನೀನು ಸದ್ಗತಿಯನ್ನು ಪಡ್ಕೊಳ್ಬಹುದು. ಹಾಗಾಗಿ ಸತ್ಯಪೂರ್ವಕವಾಗಿ ನಿಷ್ಕಪಟ ಭಕ್ತಿಯನ್ನು ನನಗೆ ತೋರಿಸಿ ನನ್ನ ಮಾತಿಗೆ ನೀನು ಸತ್ಯವಾದ ಉತ್ತರವನ್ನು ಕೊಡಬೇಕು. ನಾನು ನಿನಗಾಗಿ ಮತ್ತು ನಿಮ್ಮೆಲ್ಲರಿಗಾಗಿ ಅನೇಕ ವಿಧವಾದಂತಹ ಪಾಪ ಕಾರ್ಯಗಳನ್ನು ಮಾಡ್ತಿದ್ದೇನೆ, ಸತ್ಕರ್ಮಗಳನ್ನು ಕೂಡ ಬಿಟ್ಟಿದ್ದೇನೆ, ಮಾಡಬಾರ್ದನ್ನು ಮಾಡಿದ್ದೇನೆ ಮತ್ತು ಮಾಡಬೇಕಾದ್ದನ್ನು ಬಿಟ್ಟಿದ್ದೇನೆ. ಇದರಲ್ಲೇನು ಸಂಶಯ ಇಲ್ಲ. ಕೃಷಿತೋ ಭಾರತಶ್ಚೈವ ಸೇವಾಕರ್ಮ ರಥೇನ ಚ ವಾಣಿಜ್ಯೇನಾಪಿ ಯತ್ ಪಾಪಂ ವಂಚನಾ ರವಮಾನತಃ. ನಾಯಕ ಹೇಳಿದ, ನಾಯಕರ ನಾಯಕ ವಾಲ್ಮೀಕಿ. ಭೂಮಿಯನ್ನು ಉಳುವಾಗ, ಹೊರೆಯನ್ನು ಹೊರುವಾಗ, ಭಾರವನ್ನು ಹೊರುವಾಗ, ಮತ್ತು ಇತರರಿಗೆ ಸೇವೆಯನ್ನು ಮಾಡುವಾಗ, ವ್ಯಾಪಾರವನ್ನು ಮಾಡುವಾಗ ಜನರಿಗೆ ವಂಚನೆ ಮಾಡಿ, ಇತರರಿಗೆ ಅವಮಾನ ಮಾಡಿ, ಅವರನ್ನು ದುಃಖಕ್ಕೀಡು ಮಾಡಿ ನಾನು ಬಹಳವಾದ ಪಾಪವನ್ನು ಮಾಡಿದ್ದೇನೆ. ಅಂದರೆ ಅವನು ಬೇಡರ ಗುಂಪಿನ ನಾಯಕನಾಗಿದ್ದು ಪ್ರಾಣಿಗಳನ್ನು, ಪಕ್ಷಿಗಳನ್ನು ವಧೆ ಮಾಡಿ ಆ ಮೂಲಕ ಜೀವನ ಸಾಗಿಸ್ತಿದ್ದ, ಅದು ಒಂದು ಸರಿಯೇ. ಅದ್ರ ಜೊತೆಗೆ ಆತ ಕೃಷಿ ಮೊದಲಾದಂಥ ಕಾರ್ಯಗಳನ್ನು ಏನಾದರೂ ಮಾಡ್ತಿದ್ದೇನೋ ಸ್ವಲ್ಪ ಮಟ್ಟಿಗೆ. ಅದಕ್ಕೆ ಕೃಷಿತಃ ಭಾರತಶ್ಚೈವ ಅಂತ ಆ ಶ್ಲೋಕ ಅದನ್ನು ತಿಳಿಸ್ತದೆ. ಕೃಷಿ ಮಾಡುವಾಗ ಅನೇಕ ರೀತಿಯಾದಂಥ ಕ್ರಿಮಿಕೀಟಗಳಿಗೆ, ಪ್ರಾಣಿಗಳಿಗೆ ನಾವು ಧಕ್ಕೆ ಉಂಟು ಮಾಡ್ತೇವೆ. ಹಾಗಾಗಿ ಭಾರತಶ್ಚೈವ, ಭಾರ ಅಂದರೆ ಭಾರವನ್ನು ಹೊರುವಾಗ ಅಂತಿದೆ. ಇಲ್ಲಿ ಕನ್ನಡದಲ್ಲಿ ಆ ಅರ್ಥವನ್ನು ಅವ್ರು ಹೇಳಲಿಲ್ಲ. ನಾನು ತಿಳ್ಕೊಳ್ಳೋದೇನೆಂದರೆ, ಆ ಎತ್ತುಗಳಿಗೆ ಹೊರೆಯನ್ನು ಹೊರಸ್ತೇವಲ್ಲ, ಆವಾಗ ಆ ಎತ್ತುಗಳಿಗೆ ಜೊತೆಗೆ ಜೋಡೆತ್ತುಗಳಿಗೆ ನಾವು ಭಾರವನ್ನು ಹೊರಿಸೋದ್ರ ಮೂಲಕ ಅವುಗಳಿಗೆ ದುಃಖವನ್ನು ಉಂಟು ಮಾಡ್ದಂಗೆ ಆಗಿರ್ತದೆ. ಇದು ಎಲ್ಲಿ ಬರ್ತದೆ ಅಂದರೆ ಮಹಾಭಾರತದಲ್ಲಿ ಒಂದು ಆ ಥರ ಬರ್ತದೆ. ವ್ಯಾಪಾರವನ್ನು ಮಾಡುವಾಗ ಇತರರಿಗೆ ಯಾರ್ದೋ ಕಡೆಯಿಂದ ಸೇವೆ ಮಾಡಿಸ್ಕೋತೀವಿ, ನಾವು ಏನೋ ಒಂದು ಕೆಲಸ ತಗೊಳ್ತೀವಿ, ಆವಾಗ ಅವ್ರಿಗೆ ನೋವಾಗಿರ್ಬೋದು, ಅವ್ರಿಗೆ ತೊಂದರೆ ಕೊಟ್ಟಿರ್ಬೋದು. ವಾಣಿಜ್ಯ, ನಾನು ಕೊಂದಂಥ ಪಕ್ಷಿ ಮತ್ತು ಪ್ರಾಣಿಗಳ ಮಾಂಸ, ಅವುಗಳ ಎಲುಬು, ಚರ್ಮ ಇತ್ಯಾದಿಗಳನ್ನು ಮಾರಾಟ ಮಾಡುವಾಗ ಅನೇಕ ಸಂದರ್ಭದಲ್ಲಿ ನಾನು ಅನ್ಯಾಯಗಳನ್ನು ಮಾಡಿರ್ಬೋದು, ಅಧರ್ಮಗಳನ್ನು ಮಾಡಿರ್ಬೋದು. ವಂಚನ ರವ ಮಾತ್ರತಃ,
ಸ್ವಲ್ಪ ಆದರೂ ನನ್ನ ಕಡೆಯಿಂದ ವಂಚನೆ ಆಗಿರ್ಬೋದು ಅಂತ ಅನಿಸ್ತದೆ. ಅಥವಾ ರವ ಅನ್ನೋದಕ್ಕೆ ಬಹಳ ಅಂತ ಕೂಡ ಅರ್ಥ ಮಾಡ್ಬೋದು. ವಿಶ್ವಾಸಘಾತಕೇನಾತಿ, ಅನೇಕ ಬಾರಿ ನಂಬಿದವರಿಗೆ ಮೋಸ ಮಾಡಿದ್ದೇನೆ. ದ್ವಾರಂ ದ್ವಾರಂಚ ಯಾಚನಾತ್, ಕೆಲವೊಮ್ಮೆ ಹಿಂದೆ ನಾನು ಬಡತನದ ಪರಿಸ್ಥಿತಿಯಲ್ಲಿದ್ದಾಗ ಪ್ರತಿ ಮನೆಗೂ ಹೋಗಿ ಅಲ್ಲಿ ಭಿಕ್ಷೆ ಬೇಡಿ ನನ್ನ ಕುಟುಂಬವನ್ನು ಪೋಷಣೆ ಮಾಡಿದ್ದೇನೆ. ಅಭಕ್ಷ್ಯ ಭಕ್ಷಣೆ ಇಷ್ಟೈವ, ಏನು ತಿನ್ನಬಾರ್ದು ಅದನ್ನೆಲ್ಲ ತಿಂದಿದ್ದೇನೆ. ಬಹವೋಮೇ ನಿಷೂದಿತಾಹ, ಅನೇಕ ಜನರನ್ನು ಕೊಂದು ಹಾಕಿದ್ದೇನೆ. ಸಾಧಾರಣ ಕಳ್ಳ ಆಗಿರಲಿಲ್ಲ ಆತ, ದರೋಡೆಕೋರಾಗಿದ್ದರಿಂದ ಧನವನ್ನು ಯಾರು ಕೊಡದೇ ಇದ್ರೆ ನಿಷ್ಕರುಣೆಯಿಂದ ಅವ್ರನ್ನ ಕೊಂದು ಹಾಕಿಬಿಡ್ತಿದ್ದ. ಧನಂ ಬಹು ಗೃಹೀತಂ ಹಿ ಚೋರ ಮಾರ್ಗರಥೇನ ಚ, ನಾನು ಕಳ್ಳತನದ ಮಾರ್ಗದಿಂದ ಅಪಾರ ದ್ರವ್ಯವನ್ನು ಸಂಪಾದನೆ ಮಾಡಿದ್ದೇನೆ, ಹಾಗಾಗಿ ನಾನು ಈಗ ಧನಿಕನಾಗಿದ್ದೇನೆ. ಚೋರ ಪುಂಗವತಾಂಗತಃ, ಕಳ್ಳರಿಗೆ ಇವತ್ತು ನಾಯಕನಾಗಿದ್ದೇನೆ, ನಾನು ನಾಯಕರ ನಾಯಕನಾಗಿದ್ದೇನೆ. ನಾನು ಇಷ್ಟು ಪಾಪಕೃತ್ಯಗಳನ್ನು ಮಾಡಿ ಅನುಭವಿಸುವಂತಹ ದ್ರವ್ಯ ಧನ ಸುಖಭೋಗಗಳೇನಿವೆ, ನೀನು ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ನಖಶಿಖಾಂತವಾಗಿ ಆಭರಣಗಳನ್ನು ಮೈಮೇಲೆ ಧರಿಸಿಕೊಂಡು ಸುಂದರಿಯಾಗಿ ಮೆರೆಯುತ್ತಿದ್ದೆ. ನಿನ್ನಂತೆ ನಿನ್ನ ಮಕ್ಕಳು ಕೂಡ ಸಮಸ್ತವಾದಂತಹ ಭೋಗಗಳನ್ನು, ಸಾಮಾನ್ಯ ಮನುಷ್ಯರಿಗೆ ಸಿಗಲಾರದಂತಹ ಭೋಗಗಳನ್ನು ನೀನು ಮತ್ತು ನಿನ್ನ ಮಕ್ಕಳು ಕೂಡ ಅನುಭವಿಸುತ್ತಿದ್ದಾರೆ. ಅದಕ್ಕೆಲ್ಲ ಮೂಲ ನಾನು ಗಳಿಸಿದಂತಹ ಧನ. ನಾನು ನಿಮಗೇನು ಸುಖಭೋಗಗಳನ್ನು ಕೊಟ್ಟಿದ್ದೇನೆ, ಹೆಂಡತಿಗೆ ಮತ್ತು ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ನಿಮ್ಮ ಜೊತೆ ದೈಹಿಕವಾಗಿ ಮಾನಸಿಕವಾಗಿ ನಾನು ಏನು ಸುಖವನ್ನು ಹಂಚಿಕೊಂಡಿದ್ದೇನೆ, ಅದರಂತೆ ನಾನು ಹಂಚಿಕೊಂಡಿರುವಂತಹ ಸುಖಕ್ಕೆ ನೀನು ಭಾಗಿದಾರರಾಗಿರುವಂತೆ, ನಾನು ಮುಂದೆ ಅನುಭವಿಸಲಿರುವಂತಹ ದುಃಖಕ್ಕೆ, ಪಾಪಕ್ಕೆ ಕೂಡ ನೀನು ಭಾಗಿದಾರರಾಗಬೇಕು. ಆ ಪಾಪದ ಒಂದು ಭಾಗವನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಕಿ. ಮಾಡ್ತೀಯೋ ಇಲ್ಲೋ ಅಂತ ಹೀಗೆ ಕೇಳಲಿಲ್ಲ, ಮಾಡಬೇಕು ಅಂತ ಹೇಳಿದ. ಅವಳು ಉತ್ತರ ಏನಟ್ಟು ಅಂತ ನೋಡಬೇಕು ಅನಿಸ್ತಾನೆ. ಈಗ ಹೇಳ್ಕೊಳ್ಳೆ ಆಕೆ ಪತ್ನಿ ಉತ್ತರ ಕೊಟ್ಲು, ಪತಿದೇವರೇ, ನನಗೂ ನನ್ನ ಮಕ್ಕಳಿಗೂ ಜ್ಞಾತಿ ಬಾಂಧವರಿಗೂ ಸುಖ ಕೊಡುವುದಕ್ಕಾಗಿ, ನಮ್ಮ ಜೀವನವನ್ನು ಪೋಷಣೆ ಮಾಡುವ ಕಾರಣಕ್ಕಾಗಿ ನೀವು ಏನೇನು ಕೃತ್ಯಗಳನ್ನು ಮಾಡಿದ್ದೀರಿ ಅದಕ್ಕೆಲ್ಲ ನೀವೇ ಕಾರಣೀಭೂತ, ನಿಮ್ಮದೇ ಜವಾಬ್ದಾರಿ. ಒಬ್ಬ ಪಾಪ ಮಾಡೋದು ಮತ್ತೊಬ್ಬ ಅದರ ಫಲವನ್ನು ಅನುಭವಿಸೋದೇನಿದೆಯಲ್ಲ, ಇದು ಕಾರ್ಯಕಾರಣ ನಿಯಮಕ್ಕೆ ವಿರುದ್ಧ. ನೀವು ದುಡಿದ್ರೆ ನೀವು ತಿಂತೀರಿ, ಅವ್ರು ದುಡಿದ್ರೆ ಅವರು ತಿಂತಾರೆ. ಇದು ಎಲ್ಲಿ ಕಾರಣ ಇದೆಯೋ ಅಲ್ಲೇ ಕಾರ್ಯ ಇರಬೇಕು, ಎಲ್ಲಿ ಕಾರ್ಯ ಇದೆಯೋ ಅಲ್ಲೇ ಕಾರಣ ಇರಬೇಕು. ಕಾರ್ಯಕಾರಣದ ನಿಯಮ ಇದು, ತರ್ಕಶಾಸ್ತ್ರದ ನಿಯಮ. ಅದಲ್ಲದೆ ಶಾಸ್ತ್ರದ ನಿಯಮ. ಯಾರು ಪಾಪವನ್ನು ಮಾಡ್ತಾರೆ, ನನ್ನ ಪಾಪವನ್ನು ಸ್ವಲ್ಪ ನೀವು ತಗೊಳ್ಳಿ ಅಂತ ಯಾರಿಗಾರು ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ನಾವು ಗಳಿಸಿದ ದುಡ್ಡನ್ನು ಯಾರಿಗಾರು ಕೊಡ್ಬೋದು, ಪಾಪವನ್ನು ಕೊಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಶಾಸ್ತ್ರದ ನಿಯಮ ಅಲ್ಲ ಅಂದ್ರಾಕೆ. ಲೋಕದಲ್ಲಿ ತಂದೆಯಾದವನ ಕರ್ತವ್ಯ ಏನು? ಮಗನಿಗೆ ಶಿಕ್ಷಣ ಕೊಡೋದು. ಗಂಡನ ಕರ್ತವ್ಯ ಏನು ಅಂದರೆ ಹೆಂಡತಿಗೆ ಮಕ್ಕಳಿಗೆ ಶಿಕ್ಷಣ ಕೊಡೋದು, ಅವರನ್ನು ಸನ್ಮಾರ್ಗದಲ್ಲಿರುವುದು ಕರ್ತವ್ಯ. ಹಾಗೆ ಗುರುವಿನ ಕರ್ತವ್ಯ ಏನು ಅಂದರೆ ಶಿಷ್ಯನನ್ನು ಸನ್ಮಾರ್ಗದಲ್ಲಿಡೋದು. ಇವೆಲ್ಲ ಅವರ ಕರ್ತವ್ಯ. ಶಿಕ್ಷಣ ಕೊಡಬೇಕಾದಂಥ ಸಂದರ್ಭದಲ್ಲಿ ಶಿಕ್ಷಣ ಕೊಡದಿಲ್ಲದಿದ್ದರೆ, ತಂದೆಯಾದವನು ಮಕ್ಕಳಿಗೆ ಶಿಕ್ಷಣ ಕೊಡದೇ ಇದ್ದರೆ, ಗುರುವಾದವನು ಶಿಷ್ಯನಿಗೆ ಶಿಕ್ಷಣ ಕೊಡದೇ ಇದ್ದರೆ, ಗಂಡನಾದವನು ಹೆಂಡತಿಯ ನಡತೆಗಳನ್ನು ತಿದ್ದದಿದ್ದರೆ ಆಗ ಆತನೇ ಭಾಗಿದಾರನಾಗ್ತಾನೆ. ಪತ್ನಿಯ ಪಾಪಕ್ಕೆ ಪತಿ ಭಾಗಿದಾರ ಆಗ್ತಾನೆ, ಮಗನ ಪಾಪಕ್ಕೆ ತಂದೆ ಭಾಗಿದಾರ ಆಗ್ತಾನೆ, ಹಾಗೆ ಶಿಷ್ಯನ ಪಾಪಕ್ಕೆ ಗುರು ಭಾಗಿದಾರನಾಗ್ತಾನೆ. ಹಾಗಾಗಿ ಒಟ್ಟಾರೆ ನಿಯಮ ಏನೆಂದರೆ, ಕಿರಿಯರ ಪಾಪಕ್ಕೆ ಹಿರಿಯರು ಭಾಗಿದಾರರಾಗ್ತಾರೆ, ಆದರೆ ಹಿರಿಯರ ಪಾಪಕ್ಕೆ ಕಿರಿಯರು ಭಾಗಿದಾರರಾಗೋದಿಲ್ಲ. ಹಿಂದೊಮ್ಮೆ ವಾದಿರಾಜಾಚಾರ್ಯರಿಗೆ ಮಾತಾಡಿದಾಗ ಹೇಳಿದ್ರು, ಗಂಡಂದ್ರೆ ಯಾವಾಗಲೂ ಎಚ್ಚರದಿಂದ ಏನಿರ್ಬೇಕಂದ್ರೆ, ನೀವೇನಾದರೂ ಕಷ್ಟಪಟ್ಟು ದಾನ ಧರ್ಮಾದಿಗಳನ್ನು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅನಾಯಾಸವಾಗಿ ನಿಮ್ಮ ಹೆಂಡತಿಗೆ ಅದೊಂದು ಭಾಗ ಹೋಗ್ತದೆ ಪುಣ್ಯದ್ದು. ಆಕೆಯನ್ನು ಪುಣ್ಯ ಕಾರ್ಯ ಮಾಡೋದು ನೀವು ಬರೋದಿಲ್ಲ ಅದು ಅಂತ ಹೇಳಿದ್ರು ಅವರು. ಆದರೆ ಪಾಪದ್ದು ಅವ್ರು ಪಾಪ ಮಾಡಿದರೆ ನೀವು ಅನುಭವಿಸ್ತೀರಿ, ನೀವು ಪಾಪ ಮಾಡಿದರೆ ಅವ್ರು ಅನುಭವಿಸ್ತಾರೆ. ಅದನ್ನು ನೀವು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ, ನೀವೇನು ಪಾಪ ಮಾಡಿರ್ತೀರಿ ಅದನ್ನು ನೀವೇ ಅನುಭವಿಸಬೇಕು. ಪಾಪಕ್ಕೆ ಮಾತ್ರ ಅವ್ರ ಭಾಗಿದಾರರಾಗೋದಿಲ್ಲ, ನಿಮ್ಮ ಹೆಂಡತಿ ಮಕ್ಕಳು ನೀವೇ ಅನುಭವಿಸ್ಬೇಕು ಅದನ್ನು ಅಂತ ಅವರು ಹೇಳಿದ್ರು ವಾದಿರಾಜ ಸರ್ ಅವರು. ಹಿರಿಯರು ಮಾಡಿದಂತಹ ಪಾಪವನ್ನು ಕಿರಿಯರು ಹಂಚಿಕೊಳ್ಳಬೇಕು ಅನ್ನೋದಕ್ಕೆ ಶಾಸ್ತ್ರದ ಆಧಾರ, ಶಾಸ್ತ್ರದ ಸಮ್ಮತಿ ಇಲ್ಲ. ಹೆಂಡತಿ ಇಲ್ಲಿ ಕೇಳಿದ್ದೇನೆ, ಇಲ್ಲ ಪುರಾಣ ಇಲ್ಲ, ಅವಳು ಹೇಳಿದ್ಲು ಒಂದಿಷ್ಟು. ಶಿಕ್ಷಾರ್ಹೇ ಶಿಕ್ಷಣಾಭಾವೇ
ಮೋಹಸ್ನೇಹ ನಿಬಂಧನಾತ್ ಪತ್ನ್ಯಾ ಪುತ್ರಸ್ಯ ಶಿಷ್ಯಸ್ಯ ಪಾಪ ಭಾಗವತೆ ಗುರುಹು. ಹೀಗೆ ಪತ್ನಿಯ ಪಾಪವನ್ನು ಪತ್ನಿಯನ್ನು ತಿದ್ದದೇ ಇದ್ದರೆ ಪತಿಯು ಭಾಗಿದಾರನಾಗ್ತಾನೆ ಆ ಪಾಪಕ್ಕೆ. ಗುರುವು ಆ ಶಿಷ್ಯನನ್ನು ತಿದ್ದದೇ ಇದ್ದರೆ ಶಿಷ್ಯನ ಪಾಪಕ್ಕೆ ಗುರು ಭಾಗಿದಾರ. ಹಾಗೆ ಮಗನ ಪಾಪಕ್ಕೆ ತಂದೆ ಭಾಗಿದಾರ. ಪತಿ ಧರ್ಮಾಂಶ ಭಾಗ್ಯತ್ನಂ ಸಹ ಧರ್ಮಚರೀ ಪತಿ ನ ಪತ್ನ್ಯಾ ಧರ್ಮಚಾರಸ್ಯ ಸೋಂಶ ಭಾಗ್ ಭವತೆ ಪತಿ. ಆಚಾರ್ಯ ಏನು ಹೇಳ್ತಾರೆ ವಾದಿಸ್ತಾರೆ ಆ ಶ್ಲೋಕ ಇಲ್ಲಿದೆ. ಪತ್ನಿಗೆ ಸಹಧರ್ಮಚಾರಣಿ ಅಂತ ಕರೀತಾರಲ್ಲ, ಧರ್ಮಪತ್ನಿ ಅಂತ ಕರೀತಾರಲ್ಲ. ಹಾಗಾಗಿ ಪತಿಯು ಮಾಡುವಂತಹ ಧರ್ಮ ಕಾರ್ಯಗಳ ಫಲಕ್ಕೆ ಆಕೆ ಭಾಗಿದಾರಳಾಗ್ತಾಳೆ. ಅನಾಯಾಸವಾಗಿ ಆಕೆ ಒಂದು ನಿಮ್ಮ ಪುಣ್ಯದ ಒಂದು ಭಾಗ. ಆದರೆ ಪತ್ನಿಯು ಮಾಡುವಂತಹ ಧರ್ಮಾಚರಣೆಯ ಫಲದ ಭಾಗವನ್ನು ಪತಿ ಪಡ್ಕೊಳ್ಳೋದಿಲ್ಲ. ನಿಮಗೇನಾದ್ರೂ ಪುಣ್ಯದ ಫಲ ಬೇಕು ಅಂತಿದ್ರೆ ನೀವೇ ಪುಣ್ಯ ಮಾಡಬೇಕು ಹೇಳ್ತದೆ ಶಾಸ್ತ್ರ. ಕರ್ತಾ ಕಾರಯಿತಾ ಚೈವ ಪ್ರೇರಕಶ್ಚಾನುಮೋದಕಃ ಸುಕೃತೆ ದುಷ್ಟತೆ ಚೈವ ಚತ್ವಾರಃ ಸಮಭಾಗಿನಃ ಕರ್ತೃಕಾರಯಿತತ್ವಾದು ಸ್ತ್ರೀಣಾಂ ನಾಸ್ತಿ ಅಧಿಕಾರತ. ಪಾಪ ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡುವುದು ಏನಿದೆಯಲ್ಲ ಅಲ್ಲಿ 4 ಜನ ಇರ್ತಾರಂತ. ಒಟ್ಟು ಮಾಡುವವನೊಬ್ಬ, ಸ್ವತಃ ಅದನ್ನು ಮಾಡುವವನು, ಅದಕ್ಕೆ ಮಾಡಿಸುವವನೊಬ್ಬ, ಆಮೇಲೆ ಪ್ರೇರಕ. ಮಾಡಿಸುವವನು ಮತ್ತು ಪ್ರೇರಕ ಅವ್ರ ನಡುವೆ ಬಹಳ ಅಂತರ ಇಲ್ಲ, ಅಂತೂ ಇಬ್ಬರು ರೀತಿಯಾದವರು ಮಾಡಿಸುವವರು ಮತ್ತು ಅನುಮೋದಿಸುವವರು. ಆಯ್ತು ಮಾಡುವವರು ಮಾಡು ಅಂತನ್ನೋರು. ಈ 4 ಜನ ಏನಿರ್ತಾರಲ್ಲ, ಈ 4ರೂ ಕೂಡ ಪಾಪ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಭಾಗಿದಾರರಾಗ್ತಾರೆ. ನಾನು ಪುಣ್ಯ ಕಾರ್ಯವನ್ನು ಮಾಡಿದರೆ ನನಗೆ ಸಹಾಯಕನಾಗಿ ನಿಂತು ಮಾಡುವವನು ಆ ಪುಣ್ಯ ಕಾರ್ಯದಲ್ಲಿ ಫಲವನ್ನು ಪಡ್ಕೊಳ್ತಾನೆ. ದೂರದಲ್ಲಿ ನಿಂತು ಅದಕ್ಕೆ ಪ್ರೇರಣೆ ಕೊಟ್ಟವನು, ಹೀಗೆ ಮಾಡ್ರಿ ಅಂತ ಹೇಳಿಕೊಟ್ಟವನು ಅವನಿಗೆ ಪ್ರೇರಕ ಅಂತ ಅನ್ಬೋದು. ಮಾಡಿಸುವವನು ಅಂದರೆ ನನಗೆ ಸಹಾಯಕ ಅಂತ ಈ ಥರ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಸುತ್ತಮುತ್ತಲು ಕೂತು ಹಾಗೆ ಆಗಲಿ ಒಳ್ಳೇದಾಗಲಿ ಅಂತೇಳಿ ಅಂತಾರಲ್ಲ. ಶ್ರಾದ್ದ ಇತ್ಯಾದಿ ಕರ್ಮಗಳನ್ನು ಮಾಡುವಾಗ ನಾವು ಶ್ರಾದ್ದ ಇತ್ಯಾದಿ ಕರ್ಮಗಳನ್ನು ಮಾಡ್ತಿದ್ದೇವೆ, ನಮಗೆ ನೀವು ಸಮ್ಮತಿ ಕೊಡಿ ಅಂತ ಕೇಳ್ತೇವಲ್ಲ ಶ್ರಾದ್ದಕ್ಕೆ ಬಂದವರನ್ನ, ಪುರೋಹಿತರನ್ನ. ಅದು ಇದೇ ಕಾರಣಕ್ಕಾಗಿ ಆಯ್ತು ಮಾಡಿ ಅಂತ ಹೇಳ್ತಾರೆ ಅವರು. ಸುತ್ತಮುತ್ತಲಿರುವಂಥ ಪಾತ್ರ ಭಾಂಡ ಇತ್ಯಾದಿ ಶುದ್ಧ ಆಗಲಿ ಅಂತ ನೀವು ಹೇಳಿ ಅಂತ ನಾವು ಅವ್ರನ್ನ ಕೇಳಬೇಕು. ಆಗಲಿ ಶುದ್ಧ ಆಗಲಿ, ನೀವು ಶ್ರಾದ್ದವನ್ನು ಪ್ರಾರಂಭ ಮಾಡಿ ಅಂತ ಅವ್ರಂತಾರೆ. ಅವರೆಲ್ಲರಿಗೂ ಅನುಮೋದಕರು ಅಂತ ಕರೀತಾರೆ. ಆದರೆ ಈ 4 ಜನ ಏನು ಅನುಭವಿಸ್ತಾರೆ, ಕೆಲಸ ಮಾಡುವವನು, ಅವನಿಗೆ ಸಹಾಯಕನಾಗಿ ಮಾಡಿಸುವವನು ಮತ್ತು ಕೆಲಸಕ್ಕೆ ಪ್ರೇರೇಪಕನಾದವನು ಮತ್ತು ಅನುಮೋದಿಸುವವನು. ಪಾಪ ಪುಣ್ಯಗಳಿಗೆ ಸಂಬಂಧಪಟ್ಟಂತೆ ಈ 4 ಜನರು ಅದನ್ನು ಹಂಚ್ಕೋತಾರೆ. ಆದರೆ ಹೆಂಗಸಿಗೆ ಮಾಡುವುದರಲ್ಲಾಗಲಿ ಮಾಡಿಸುವುದರಲ್ಲಾಗಲಿ ಅಧಿಕಾರವಿಲ್ಲ ಅಂತ ಹೇಳಿದ್ರು. ಅದು ಬಹಳ ಸಂಕೀರ್ಣವಾಗಿದೆ ಶ್ಲೋಕ, ನೇರವಾದ ಅರ್ಥ ಬರೋದಿಲ್ಲ ಅದಕ್ಕೆ. ಕೆಲಸ ಮಾಡಲಿಕ್ಕಾಗಲಿ ಅಥವಾ ಮಾಡಿಸ್ಲಿಕ್ಕಾಗಲಿ ಕರ್ತೃ ಅಂದರೆ ಮಾಡೋದು, ಕಾರ್ಯಕರ್ತೃತ್ವ ಅಂದ್ರೆ ತಾನು ಮಾಡಿಸೋದು, ಇವುಗಳಲ್ಲಿ ಆಕೆಗೆ ಅಧಿಕಾರ ಇಲ್ಲ ಅಂತ ಮಾತು ಹೇಳಿದಂಗೆ ಕಾಣಿಸ್ತದೆ. ಆ ಮಾತು ಬಹಳ ಸಂಕೀರ್ಣವಾಗಿದೆ. ಯಥಾವತ್ತಾಗಿ ಅಕ್ಷರಶಃ ಆ ಶಬ್ದದ ಅರ್ಥವನ್ನು ಬರೋದಿಲ್ಲ. ಹೆಣ್ಮಕ್ಳಿಗೂ ಕೂಡ ಧರ್ಮ ಕಾರ್ಯಾದಿಗಳಲ್ಲಿ ಪುಣ್ಯ ಆಚರಣೆ ಪುಣ್ಯ ಕಾರ್ಯಗಳನ್ನು ಮಾಡೋದರಲ್ಲಿ ಮತ್ತು ಸೀಮಿತವಾದಂಥ ಅಧ್ಯಯನವನ್ನು ಮಾಡೋದರಲ್ಲಿ ಅವರಿಗೆ ಮಾಡೋದ್ರಲ್ಲಿ ಅಧಿಕಾರ ಇದೆ ಮತ್ತು ಮಾಡಿಸೋದ್ರಲ್ಲೂ ಅಧಿಕಾರ ಇದೆ. ತಮ್ಮ ಮಕ್ಕಳಿಗೆ ಇತ್ಯಾದಿ ಶಿಕ್ಷಣ ಕೊಡಬೇಕು. ಹಾಗಾಗಿ ಮಾಡೋದಕ್ಕೂ ಮತ್ತು ಮಾಡಿಸೋದಕ್ಕೂ ಎರಡಕ್ಕೂ ಕೂಡ ಅದಕ್ಕೆ ಅಧಿಕಾರ ಇದೆ, ಇಲ್ಲ ಅಂತ ಹೇಳಬಾರ್ದು. ಇಲ್ಲಿ ಆಕೆ ಏನು ಹೇಳ್ತಾಳಲ್ಲ, ಆಕೆ ಬಹುಶಃ ತನ್ನ ಮೇಲಿನ ಜವಾಬ್ದಾರಿ ತಪ್ಪಿಸ್ಕೊಳ್ಳೋ ಸಲುವಾಗಿ ಹೇಳ್ತಾಳೆ ಅಷ್ಟೇ. ನಿನ್ನ ಪಾಪಕ್ಕೆ ನಾನು ಭಾಗಿದಾರ ಆಗೋದಿಲ್ಲ, ನೀನೊಬ್ಬರನ್ನು ಆಗಬೇಕು ಅಂತ ಹೆಂಡತಿ ಗಂಡನಿಗೆ ಹೇಳೋ ಸಲುವಾಗಿ ಹೇಳ್ತಾಳೆ ಅಷ್ಟೇ. ಇದು ಶಾಸ್ತ್ರದ ಮಾತು ಅಂತ ತಿಳ್ಕೊಳ್ಬಾರ್ದು. ಆಕೆ ಎಲ್ಲ ವಾಕ್ಯಗಳನ್ನು ನಿಶ್ಚಿತವಾಗಿ ಹೇಳಿಬಿಡ್ತಾಳೆ. ಎಲ್ಲೋ ತಾನು ಕೇಳಿದ್ದನ್ನೇ ಯಾವುದಾದ್ರೂ ಶಾಸ್ತ್ರದ ಹಂಗಿದೆ ಕೋಟ್ ಮಾಡ್ತಾಳೆ. ನಡುವಂತರಿ ತನ್ನ ತಲೆ ಮೇಲಿನ ಜವಾಬ್ದಾರಿ ತಪ್ಪಿಸ್ಕೊಳ್ಳೋದಕ್ಕಾಗಿ ಪಾಪ ನಿಂದೆ ನಂದೇನಲ್ಲ ಅಂತ ಹೇಳ್ತಾಳೆ ಅಷ್ಟೇ. ಹಾಗಾಗಿ ಹೆಣ್ಮಕ್ಳಿಗೆ ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಳ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಮನೆಗೆ ಯಜಮಾನನಾದವನು ಏನಿರ್ತಾನಲ್ಲ, ಅವನೇನು ಮಾಡಿ ಕೊಡ್ತಾನಲ್ಲ ಅದು ನಮಗೆ ಸುಖದಾಯಕ. ಗೃಹನಾಥೇನ ಯದ್ ದತ್ತಂ ತದೇವ ಪರಮಂ ಸುಖಂ. ನೀನು ನಾನು ಗಂಜಿ ಯಾರು ಮಾಡಿ ಹಾಕು, ಒಳ್ಳೆ ಮಾಂಸದ ಭೋಜನ ಮಾಡ್ಯಾರು ಹಾಕು, ಹುಗ್ಗಿ ಯಾರು ಮಾಡಿ ಹಾಕು, ನೀನು ಮಾಡಿದ್ರೆ ಸುಖ ಅಂತ ತಿಳ್ಕೊಂಡು ನಾವು ಬದುಕ್ತೇವೆ. ಈಗ ಇಷ್ಟೆಲ್ಲ ದುಡಿದು ಹೌದು, ನೀವು ಬರೀ ಗಂಜಿ ಹಾಕಿದ್ರು ನಾವು ಬದುಕ್ತಿದ್ವಲ್ಲ, ನಾವೇನು ಸಾಯ್ತಿದ್ವೇನು? ಅದರ ಅರ್ಥ ಅದು. ಹೀಗಿರುವಾಗ ನೀನು ಮಾಡಿದ ಪಾಪದಲ್ಲಿ ನಮಗೆ ಭಾಗವಿಲ್ಲ. ತಸ್ಮಾತ್ ತ್ವತ್ಕೃತ ಪಾಪಸ್ಯ ನಮೇ ಭಾಗಾಪ ಹಾರಿತ, ನಮಗೆ ಅದರಲ್ಲಿ ಭಾಗವಿಲ್ಲ. ಸ್ವದಧೀನಾವಯಂ ಸರ್ವೇ ರಕ್ಷಣೆ ಶಿಕ್ಷಣೆ ಪಿವ. ನಾವು ನಿನ್ನ ಅಧೀನರು, ನೀವು ಬೇಡ ಅಂದ್ರೆ ಬಿಟ್ಬಿಡ್ಬೋದಿತ್ತು ಬೇಟೆ ಆಡೋದನ್ನ ಅಂತ ಅದರೊಳಗಿನ ಅಂತರಾರ್ಥ. ನಿನಗಾರು ಬೇಟೆ ಆಡಿ ನಮ್ಮನ್ನೆಲ್ಲ ಹೊಟ್ಟೆವರಿ ಅಂದರೆ ಕೃಷಿ ಮಾಡ್ಬೋದಿತ್ತು. ಒಂದು ತುಂಡು ಭೂಮಿ ನಿಮಗೆಲ್ಲ ಸಿಕ್ತಿರ್ಲಿಲ್ಲ, ಕೃಷಿ ಮಾಡ್ಬೋದಿತ್ತು, ಭಿಕ್ಷೆ ಬೇಡಬಹುದಿತ್ತು,
ಯಾರ್ದಾರ ಮನೆಯಲ್ಲಿ ಸೇವೆ ಮಾಡಿ ನಮ್ಮನ್ನು ಹೊಟ್ಟೆ ಹೊರಿಬೋದಿತ್ತು ಅಂದರು. ರಕ್ಷಣೆ ಶಿಕ್ಷಣ, ರಕ್ಷಣಾ ಮತ್ತು ಶಿಕ್ಷಣ ಎರಡರಲ್ಲೂ ನಿನ್ನ ಅಧೀನರಾಗಿದ್ದೇವೆ ನಾವು ಅಂತ ಅವಳ ಅಭಿಪ್ರಾಯ. ಇಷ್ಟೆಲ್ಲ ಕೇಳಿದಾಗ ಆ ಚೋರಾಗ್ರೇಸರ ನಾಯಕರ ನಾಯಕ ಅವನೇನು ಮಾಡಿದ ಅಂದರೆ ತನ್ನ ಮಗನ ಕರೆದ. ಆತ ವಿನೀತನಾಗಿದ್ದ, ಗುಣವಂತನಾಗಿದ್ದ, ರೂಪವಂತನಾಗಿದ್ದ, ಸರ್ವಾಲಂಕಾರ ಶೋಭಿತನಾಗಿದ್ದ. ಅವನನ್ನು ಈ ಮುಂದಿನ ಮಾತನ್ನು ಕೇಳಿದ. ಅಂದರೆ ಇಲ್ಲಿ ತನಕ ಏನು ತಿಳ್ಕೊಳ್ಬೇಕು ಅಂತಂದರೆ, ತಾನು ಕೆಲವು ಮಾತುಗಳನ್ನು ಹೆಂಡತಿ ಆತ ಹೇಳಿದ್ನಲ್ಲ, ಒಟ್ಟಾರೆ ಜೀವನ ಅಂದ್ರೆ ಏನು? ಅದ್ರೋಹೇಣ ಯೋಗ ಭೂತಾನ ಅಲ್ಪದ್ರೋಹೇಣ ವಾ ಪುನಃ ಅಂತ ಹೇಳಿ ಮಹಾಭಾರತದಲ್ಲಿ ಒಂದು ಮಾತು ಬರೋದಿದೆ. ಆ ಮಾತಿಗೆ ಏನು ಅರ್ಥ ಅಂತಂದ್ರೆ, ಮನುಷ್ಯ ಹೇಗೆ ಬದುಕಬೇಕು? ಅದ್ರೋಹೇಣ ಯೋಗ ಭೂತಾನ, ಒಂದಿಷ್ಟು ದ್ರೋಹ ಮಾಡಬೇಡಿ ಯಾವ ಜೀವಿಗೋ, ಯಾವ ಮನುಷ್ಯರಿಗೂ ದ್ರೋಹ ಮಾಡಬೇಡಿ, ಪ್ರಾಣಿಗಳಿಗೂ ದ್ರೋಹ ಮಾಡಬೇಡಿ, ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ, ಅಮೀಬಾಗಳಿಗೂ ದ್ರೋಹ ಮಾಡಬೇಡಿ. ಆದರೆ ನಿಮಗೆ ಸಾಧ್ಯ ಆಗೋದಿಲ್ಲ. ಅಲ್ಪದ್ರೋಹೇಣವಾ ಪುನಃ ಅಂತ ಹೇಳ್ತೀವಿ ಶಾಸ್ತ್ರ. ನೀವು ಸಸ್ಯಾಹಾರವನ್ನಾಗಲಿ ತಿನ್ನಿ, ಮಾಂಸಾಹಾರವನ್ನಾದರೂ ತಿನ್ನಿರಿ, ನೌಕರಿ ಮಾಡಿ ಅಥವಾ ಕೃಷಿ ಮಾಡಿ ಅಥವಾ ವ್ಯಾಪಾರ ಮಾಡಿ, ನೀವು ಮತ್ತೆ ಏನೇ ಮಾಡಿದ್ರು ಸ್ವಲ್ಪವೂ ಯಾರಿಗೂ ದ್ರೋಹ ಮಾಡದಂತೆ ನೀವು ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅದ್ರೋಹೇಣ ಇವ ಅಂತ ಹೇಳಿದ್ರು ಮೊದಲು. ಅಷ್ಟು ದೊಡ್ಡ ಲೆವೆಲ್ನಲ್ಲಿ ನೀವಿದ್ರೆ ಯಾರಿಗೂ ದ್ರೋಹ ಮಾಡದಂತೆ ಬದುಕಿ. ಅಸಾಧ್ಯ ಆಗಲಿಕ್ಕೆ ಅಲ್ಪದ್ರೋಹೇಣ, ತೀರಾ ಅಲ್ಪದ್ರೋಹವನ್ನು ಮಾಡಿ. ಅದು ಶಾಸ್ತ್ರದ ಮಾತು. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಜೀವನ ನಡೆಸೋದಕ್ಕಾಗಿ, ಹೊಟ್ಟೆ ಹೊರೆಯೋದಕ್ಕಾಗಿ ಅದ್ರೋಹದಿಂದ ಅಂದರೆ ಯಾರಿಗೂ ಸ್ವಲ್ಪವೂ ದ್ರೋಹ ಮಾಡದಂತೆ ಬದುಕಲಿಕ್ಕಂತೂ ನಮಗೆ ಸಾಧ್ಯ ಇಲ್ಲ. ಇನ್ನು ಅಲ್ಪ ದ್ರೋಹ, ತೀರಾ ಸೀಮಿತವಾದ ದ್ರೋಹವನ್ನು ಮಾಡಿ ನಾವು ಬದುಕಬಹುದಿತ್ತು. ಆದರೆ ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ. ಈಗ ಹೊಟ್ಟೆಯ ಪೋಷಣಕ್ಕಿಂತ ಹೆಚ್ಚಾಗಿ ನಾವು ದುಡಿಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಅದಕ್ಕಾಗಿ ಹೆಚ್ಚು ಶ್ರಮ ಪಡ್ತಿದ್ದೇವೆ, ಯಾವ್ಯಾವುದೋ ಅನ್ಯಾಯಗಳನ್ನು, ಅಕರ್ಮಗಳನ್ನು ಮಾಡ್ತಿದ್ದೇವೆ. ಇದನ್ನು ಸ್ವಲ್ಪ ಗಮನಿಸಬೇಕು. ಎಷ್ಟೋ ಸರಿ ನಾನೇ ನನ್ನ ಬಗ್ಗೆ ಆಲೋಚನೆ ಮಾಡ್ತೀನಿ, ಬೇರೆಯವ್ರಿಗೆ ಉಪದೇಶ ಮಾಡಲಿಕ್ಕೆ ಗೊತ್ತಿಲ್ಲ. ನಮಗೆ ಏನು ಬೇಕು ಏನು ಬೇಡ ಅಂತ ಅನ್ನೋದು ಪರಿವೇನೇ ಇಲ್ಲ. ಇವತ್ತು ಸಹಸ್ರಿನೋಪಿ ಜೀವಂತಿ ಶತನೋಪಿ ಅಂತ ಮಹಾಭಾರತದ ಮಾತು. ಇವತ್ತು 1,00,000 ರೂಪಾಯಿ ಪಗಾರ ತಗೊಳ್ಳುವಂಥವರು ಇದ್ದಾರೆ ಸಮಾಜದಲ್ಲಿ, ತಿಂಗಳಿಗೆ 10,000 ರೂಪಾಯಿ ಪಗಾರ ತಗೊಳ್ಳುವಂಥವರು ಇದ್ದಾರೆ, 1,00,000 ರೂಪಾಯಿ ಪಗಾರ ತಗೊಳ್ಳೋರು ಇದ್ದಾರೆ, 1,000 ರೂಪಾಯಿ ದುಡಿಯೋರು ಇದ್ದಾರೆ. ಎಲ್ಲರೂ ಜೀವನ ಮಾಡ್ತಿದ್ದಾರಲ್ಲ. ತಿಂಗಳಿಗೆ 1,000 ರೂಪಾಯಿ ದುಡಿಯೋರು ಕೂಲಿ ಮಾಡೋರೇನು ತಪ್ಪಾಗಿಲ್ಲಲ್ಲ. ಅಥವಾ 1,00,000 ರೂಪಾಯಿ ತಗೊಳ್ಳುವವರು 1,000 ರೂಪಾಯಿ ತಗೊಳ್ಳೋದಕ್ಕಿಂತ ಹೆಚ್ಚು ಸುಖಿಗಳಾಗೇನಿಲ್ಲ. ಸುಖವನ್ನು ಅಳತೆ ಮಾಡಲಿಕ್ಕೆ ಯಾವುದು ಮೀಟರ್ ಇಲ್ಲ. ನಾವು ಅನ್ಕೋತೀವಿ ಸಮಾಜದಲ್ಲಿ ಅವ್ರ ಹತ್ರ ದೊಡ್ಡ ವಾಹನ ಇದೆ, ಅವರಿಗೆ ಬೇಕಾದಷ್ಟು ಆಳುಗಳಿದ್ದಾರೆ, ಸಂಪತ್ತಿದೆ ಅಂತ ನಾವು ಅನ್ಕೋತೇವೆ. ಅವರು ಯಾಕಂದ್ರೆ ತಿಂಗಳಿಗೆ 1,00,000 ರೂಪಾಯಿ 2,00,000 ರೂಪಾಯಿ ಸಂಪಾದನೆ ಮಾಡ್ತಿರ್ತಾರೆ. ಆದರೆ ಅವರು ನಮ್ಗಿಂತ ಹೆಚ್ಚು ಸುಖಿಗಳಾಗಿದ್ದಾರೇನು? ಸುಖವನ್ನು ಅಳತೆ ಮಾಡಲಿಕ್ಕೆ ಒಂದು ಮೀಟರ್ ಇಲ್ಲ. ಶ್ರೀಮಂತಿಕೆಯನ್ನು ಅಳತೆ ಮಾಡಲಿಕ್ಕೆ ಮೀಟರ್ ಇದೆ. ದುಡ್ಡು ಏನಿದೆಯಲ್ಲ, ಕರೆನ್ಸಿ, ಅದು ಸಾಮಾನುಗಳನ್ನು ಕೊಳ್ಳಬಲ್ಲದು, ಸುಖವನ್ನು ಕೊಳ್ಳಲಾರದು. ಸುಖ ಎಲ್ಲಿ ಮಾರಾಟಕ್ಕೆ ಸಿಗೋದಿಲ್ಲ. ಸುಖ ಒಳಗಿಂದ ಬರಬೇಕಾಗಿತ್ತು. ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ. ಸಂಸ್ಕೃತ ಒಂದು ಸುಭಾಷಿತ ಹೇಳುವಂತೆ, ಶುಷ್ಕೈಸ್ತ್ರಣೈ ವನಗಜಾಹ ಬಲಿನೋ ಭವಂತಿ. ಕಾಡಾನೆಗಳು ಒಣ ಹುಲ್ಲನ್ನು ತಿಂದು ಬಲಿಷ್ಠವಾಗಿರ್ತವೆ. ವಂದೈ ಸ್ಥಳೈ ಮುನಿವರಾಹ ಪ್ರಪಯಂತಿ ಕಾಲಂ. ಗಡ್ಡೆ ಗಂಟೆಗಳನ್ನು ತಿಂದು ಮುನಿಗಳು ಸಂತೋಷವಾಗಿರ್ತಾರೆ. ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ. ಸಂತೋಷ ಜೀವನವನ್ನು ನಡೆಸಲಿಕ್ಕೆ ಮೂಲ ಆಧಾರ ಏನಿದೆ ಅದು ಸಂತೋಷ. ಅದು ಮನುಷ್ಯನ ಒಳಗಿನಿಂದ ಬರಬೇಕಾಗುತ್ತೆ, ಅದೆಲ್ಲ ಹೊರಗಿನಿಂದ ಬರೋದಿಲ್ಲ. ಸುಖವನ್ನು ನೀವು ಅಂಗಡಿಯಲ್ಲಿ ಕೊಳ್ಳಲಾರ್ರಿ. ಎಷ್ಟು ದೊಡ್ಡ ಬಿಸ್ನೆಸ್ದಾರರಾಗಲಿ, ಯಾವ ಟಾಟಾಗಳಾಗಲಿ, ಅಂಬಾನಿಗಳಾಗಲಿ, ಯಾರೂ ಕೂಡ ಬಿರ್ಲಾಗಳಾಗಲಿ ಸುಖವನ್ನು ಮಾರಾಟ ಮಾಡಲಾರ. ವಸ್ತುಗಳನ್ನು ಮಾರಾಟ ಮಾಡಬಹುದು ಹೊರತು ಸುಖವನ್ನು ಮಾರಾಟ ಮಾಡಲಾರ. ಹಾಗಾಗಿ ಸಹಸ್ರಿನೋಪಿ ಜೀವಂತಿ ಶತನೋಪಿಕ. 100 ರೂಪಾಯಿ ಗಳಿಸೋರು ಬದುಕ್ತಿದ್ದಾರೆ, 1,000 ರೂಪಾಯಿ ಗಳಿಸೋರು ಬದುಕ್ತಿದ್ದಾರೆ. ಆದರೆ 1,000 ರೂಪಾಯಿ ಗಳಿಸೋರು ನ್ಯಾಯದಿಂದ ಗಳಿಸಿದ್ರೆ ಅವ್ರ ಬಗ್ಗೆ ನಾವೀಗ ವಿಮರ್ಶೆ ಮಾಡಬೇಕಾಗಿಲ್ಲ. ಅನ್ಯಾಯದಿಂದ ಗಳಿಸೋರಾದರೆ ಅವ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕು ಮತ್ತು ಸ್ವತಃ ಅವರು ವಿಮರ್ಶೆ ಮಾಡ್ಕೋಬೇಕು. ಮತ್ತು ನಾವು ಒಂದು ವೇಳೆ ಆ ಥರವನ್ನು ಅನ್ಯಾಯದಿಂದ ಗಳಿಸ್ತಾ ಇದ್ದರೆ ಈಗ ನಾವು ಅದನ್ನು ವಿಮರ್ಶೆ ಮಾಡಬೇಕು. ಯಾತಕ್ಕಾಗಿ ನಾವು ಗಳಿಸ್ತಿದ್ದೇವೆ? ಪಶು ಪಕ್ಷಿಗಳು ಹೊಟ್ಟೆ ಹೊರೆಯೋದಕ್ಕಾಗಿ ಮಾತ್ರ. ಎಷ್ಟೇ ಕ್ರೂರವಾದಂತಹ ಹಾವುಗಳಾಗಲಿ, ಸಿಂಹ, ಹುಲಿಗಳಾಗಲಿ, ಎಂಥ ಕ್ರೂರವಾದಂಥ ಜಂತುಗಳು ಕೂಡ ಹೊಟ್ಟೆ ಹೊರೆಯೋಕ್ಕಿಂತ ಹೊರತಾಗಿ ಹಿಂಸೆಯನ್ನು ಮಾಡೋದಿಲ್ಲ. ತೀರಾ ಕ್ರೂರ ಪ್ರಾಣಿಗಳು ಅಂತ ನಾವು ಹುಲಿ ಪ್ರಾಣಿಗಳನ್ನು ಮೊದಲಾದನ್ನು ಹೇಳ್ತೇವೆ. ಆದರೆ ಹೊಟ್ಟೆ ಹೊರೆಯೋದಕ್ಕಿಂತ ಹೆಚ್ಚಾಗಿ ಹಿಂಸೆಯನ್ನು ಅದು ಮಾಡೋದಿಲ್ಲ. ಕೇವಲ ಚಪಲಕ್ಕಾಗಿ ಹಿಂಸೆ ಮಾಡೋದಿಲ್ಲ ಅದು. ಸಿಂಹ ಒಂದು ವೇಳೆ ಸಂತೃಪ್ತವಾಗಿದ್ದರೆ ಅದರ ಸಮೀಪದಲ್ಲಿ ನೀವು ಹಾದು ಹೋದರೆ ನಿಮ್ಗೆ ಅದೇನೋ ಮಾಡೋದಿಲ್ಲ ಅಂತ ನಮ್ಗೆ ಓದಿದ ನೆನಪು. ಆದರೆ ಮನುಷ್ಯನ ಹಾಗಲ್ಲ. ಮನೆಯಲ್ಲಿ ತುಂಬಿ ಬಿದ್ದಿರ್ತದೆ,
3 ತಲೆಮಾರುಗಳಿಗೆ ಕೂತು ತಿಂದರೂ ಅವನಕ್ಕೆ ದುಡ್ಡು ಇರ್ತದೆ, ಆದರೂ ಅವನ ಆಸೆ ಮಾತ್ರ ಮುಗಿದಿರೋದಿಲ್ಲ. ಪಕ್ಕದಲ್ಲಿ ಯಾರು ಹೊರಟ್ರೆ ಅವ್ರನ್ನ ತಲೆ ಒಡೆದು ಅವರನ್ನು ದೋಚಬೇಕು ಅಂತ ಪ್ರಯತ್ನ ಪಡ್ತಾನೆ. ಇದು ಮನುಷ್ಯನ ಸ್ವಭಾವ. ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಮನುಷ್ಯನಿಗೆ ದುಡ್ಡು ಕೊಟ್ಟು ಆತನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ಹೋಳಿಗೆ 4 ಹೋಳಿಗೆ ತಿಂದರೆ ಅದು ನಂತರದ ಹೋಳಿಗೆ ತಿನ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ, ತಿಂದ್ರೆ ಜೀರ್ಣ ಆಗೋದಿಲ್ಲ. ಮೊದಲನೇದೇ ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟಪಟ್ಟು ತಿಂದರೆ ಅಜೀರ್ಣ ಆಗ್ತದೆ. ಆದರೆ ದುಡ್ಡು ಮಾತ್ರ ಎಷ್ಟು ಕೊಟ್ಟರು ಅವನಿಗೆ ಸಮಾಧಾನವೇ ಇಲ್ಲ. ಹಾಗಾಗಿ ಆ ಮಾತು ಬಹಳ ಮಹತ್ವದ ಮಾತು. 1000 ರೂಪಾಯಿ ಗಳಿಸೋರು ಸುಖವಾಗಿ ಬದುಕ್ತಾರೆ, 100 ರೂಪಾಯಿ ಗಳಿಸೋರು ಬದುಕ್ತಿದ್ದಾರಲ್ಲ, ಹೇಗೆ ಬದುಕಲಿಕ್ಕೆ ಸಾಧ್ಯ? ಇನ್ನೂ ಸ್ವಲ್ಪ ವಿಚಾರ ಮಾಡಿ. ಮೊನ್ನೆ ನಮ್ಮ ರಘುತ್ಮಾಚಾರ ಒಂದು ಮಾತು ಹೇಳ್ತಿದ್ವಿ, ಬಂದಿದ್ರಲ್ಲ ತಂಗಿ ಯಜಮಾ ಅಂತ, ಮುಂಬೈಗೆ ಹೋಗಿದ್ರಂತೆ. ಆ ಮುಂಬೈಲಿ ಒಂದು ತಳ್ಳೋ ಗಾಡಿ ಇತ್ತಂತೆ. ಆ ತಳ್ಳೋ ಗಾಡಿ ನೋಡಿದ್ರಂತವ್ರು. ಅಲ್ಲಿ ಊಟ ಎಷ್ಟು ಅಂದರೆ 5-6 ರೂಪಾಯಿಗೆ ಊಟ, ತೀರಾ ಸಾಧಾರಣವಾದಂಥ ಊಟ. ಅಲ್ಲ, ಇಂಥ ದುಬಾರಿ ನಗರವಾದಂಥ ಮುಂಬೈದಲ್ಲಿ ಇಷ್ಟು ಕಡಿಮೆ ದುಡ್ಡಿಗೆ ಊಟ ಸಿಗ್ತದ ಅಂತ ಕೇಳಿದ್ರಂತೆ ಅವರು ಅಲ್ಲಿದ್ದವ್ರನ್ನ. ಅದಕ್ಕೆ ಅವ್ರು ಹೇಳಿದ್ರಂತೆ, ಮುಂಬೈನಲ್ಲಿ 5-6 ರೂಪಾಯಿಗೂ ಊಟ ಸಿಗ್ತದೆ, 600 ರೂಪಾಯಿಗೂ ಊಟ ಸಿಗ್ತದೆ. ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ಅವ್ರವ್ರು ಊಟ ಮಾಡ್ಬೋದು, ಅವರವ್ರಿಗೆ ತಕ್ಕಂತೆ ಅವ್ರವ್ರು ವಸತಿ ಮಾಡ್ಕೊಳ್ಬೋದು ಅಂದ್ರದ್ದು. ಈ ಮುಂಬೈಯಲ್ಲಿ ಜಗತ್ತಿನ ಒಂದು ಸಂಕೇತ ಇದೆ. ಮುಂಬೈಯೂ ಅಷ್ಟೇ, ಘಟಪ್ರಭಾನೂ ಅಷ್ಟೇ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬದುಕಬಹುದು. ಆದರೆ ಆ ಹುಲಿ ಪ್ರಾಣಿಗಳ ಕಥೆ ಯಾಕೆ ಹೇಳಿದೆ ಅಂದರೆ, ಅವು ಹೊಟ್ಟೆ ಹೊರೆಯೋದಕ್ಕಿಂತ ಹೆಚ್ಚಿನ ಹಿಂಸೆ ನಾವು ಮಾಡೋದಿಲ್ಲ. ಆದರೆ ಮನುಷ್ಯ ಪೋಷಣೆಗಿಂತ ಹೆಚ್ಚಾದ ಹಿಂಸೆ, ಹೆಚ್ಚಾದ ದುಡಿಮೆ ಅದನ್ನು ಮಾಡ್ತಿದ್ದಾನೆ. ಮಾಡಿ ತಾನು ದುಃಖಕ್ಕೀಡಾಗ್ತಾನೆ, ಹೆಂಡತಿ ಮಕ್ಕಳು ದುಃಖಕ್ಕೀಡಾಗ್ತಾರೆ, ಸುತ್ತಮುತ್ತಲಿನವರು ದುಃಖಕ್ಕೀಡಾಗ್ತಾರೆ. ಹಾಗಾಗಿಯೇ ಎಲ್ಲೋ ಒಂದು ಹಾಸ್ಯವನ್ನು ಓದಿದ್ದೆ ನಾನು. ಅದೇನೆಂದರೆ, ಒಂದು ಮೃಗಾಲಯದಲ್ಲಿ ಕೆಲವು ಜನ ಹೋಗಿದ್ರಂತೆ. ಅಲ್ಲಿ ನೋಡಿ ಬರಬೇಕು, ಎಲ್ಲ ಮೃಗಗಳನ್ನು ನೋಡಿ ಬರಬೇಕು ಅಂತ. ಸಿಂಹ, ಹುಲಿ, ಚಿರತೆ, ಕಾಳಿಂಗ ಸರ್ಪ ಎಲ್ಲ ಥರದ ಪ್ರಾಣಿಗಳು ನೋಡಿದ್ರಂತೆ. ಕೊನೆಗೆ ಒಂದು ಬೋನು, ಆ ಬೋನಿನಲ್ಲಿ ಅದ್ರ ಎದುರಿಗೊಂದು ಬೋರ್ಡ್ ಇರ್ತದೆ, ಜಗತ್ತಿನಲ್ಲಿ ನೀವು ನೋಡಿರ್ಬೋದಾದಂಥ ಎಲ್ಲ ಕ್ರೂರ ಪ್ರಾಣಿಗಳಿಗಿಂತ ಹೆಚ್ಚಾದ ಕ್ರೂರ ಪ್ರಾಣಿ ಇಲ್ಲಿದೆ. ಆ ಜನ ಎಲ್ಲ ಕುತೂಹಲದಿಂದ ಬಂದು ನೋಡಿದ್ರಂತ ಅಲ್ಲಿ ಏನಿದೆ. ಅಲ್ಲಿ ನೋಡಿದ್ರೆ ಏನೂ ಇಲ್ಲ, ಒಂದು ಕನ್ನಡಿ ಎದುರು ನಿಂತ ಕಾಣಿಸಿದ್ದು ಮನುಷ್ಯ. ಇದು ಜಗತ್ತಿನ ಎಲ್ಲ ಪ್ರಾಣಿಗಳಿಗಿಂತ ಕ್ರೂರವಾದ ಪ್ರಾಣಿ ಅಂದರೆ ಮನುಷ್ಯ. ಯಾಕಂದ್ರೆ ಅದಕ್ಕೆ ಹೊಟ್ಟೆ ತುಂಬಿದ್ರೂ ಸಮಾಧಾನ ಇಲ್ಲ. ಅದು ನಂಬುವಂತೆ ಇಲ್ಲ. ಹುಲಿನ ನಂಬಬಹುದು, ಕಾಳಿಂಗ ಸರ್ಪ ನಂಬಬಹುದು, ಚೇಳನ್ನು ನಂಬಬಹುದು, ಅದು ಮನುಷ್ಯನ ನಂಬುವಂತಿಲ್ಲ. ಅದು ಆ ಬೇಡನ ಕಥೆಯ ಸಂಕೇತ ಅದು. ಹಾಗಾಗಿ ಯಾವ ಕೆಲಸ ನಾವು ಸಸ್ಯಾಹಾರ ತಿನ್ನಲಿ, ಮಾಂಸಾಹಾರ ತಿನ್ನಲಿ, ಮಾಂಸಾಹಾರ ತಿಂದವರು ಮಾತ್ರ ಕ್ರೂರಿಗಳಂತಲ್ಲ, ಸಸ್ಯಾಹಾರವನ್ನು ಕೂಡ ಬೇಕಾಬಿಟ್ಟಿಯಾಗಿ ತಿನ್ನೋರು, ತಿಂದು ಚೆಲ್ಲುವವರು, ಹೊಟ್ಟೆ ತುಂಬಿದ ಕೂಡ ತಿಂದು ಹೇಗೆ ಬರುವಂತ ಕೂಡ ಮತ್ತೆ ತಿನ್ನುವವರು, ಇವರು ಮಾಂಸಾಹಾರಗಳಿಗಿಂತ ಹೆಚ್ಚು ಕ್ರೂರದೆ. ಅದಕ್ಕೇನಾಗ್ತಾ ಇದೆ? ಹಾಗಾಗಿ ನಾವು ಕೃಷಿ ಮಾಡಲಿ ಅಥವಾ ನೌಕರಿ ಮಾಡಲಿ ಅಥವಾ ವ್ಯಾಪಾರ ಮಾಡಲಿ, ಇವೆಲ್ಲವೂ ಕೂಡ ಒಂದಲ್ಲ ಒಂದು ದೃಷ್ಟಿಯಿಂದ ದ್ರೋಹವೇ. ಅದಕ್ಕಾಗಿ ಯಾರಿಗೂ ದ್ರೋಹ ಮಾಡದಂತೆ ಬದುಕಿ, ಇಲ್ಲದೇ ಇದ್ದರೆ ತೀರಾ ಕಡಿಮೆ ದ್ರೋಹ ಆಗುವಂತೆ ಬದುಕಿ ಅಂತ ಶಾಸ್ತ್ರ ಹೇಳಿದೆ. ಆದರೂ ನಮ್ಮ ಎಲ್ಲ ಚಟುವಟಿಕೆಗಳೇನಿವೆ, ಮನುಷ್ಯನ ಎಲ್ಲ ಚಟುವಟಿಕೆಗಳು ಸರ್ವಾರಂಭಾಹಿ ದೋಷೇಣ ಧೂಮೇನಾಗ್ನಿರ್ವಾವೃತ ಅಂತ ಭಗವದ್ಗೀತೆ. ಬೆಂಕಿ ಹಚ್ಚಿದ್ರಲ್ಲಿ ಹೊಗೆ ಬರಲೇಬೇಕು ಹೇಗೋ ಹಾಗೆ ಮನುಷ್ಯ ಮಾಡುವಂಥ ಎಲ್ಲ ಚಟುವಟಿಕೆಗಳು ಕೂಡ ಸ್ವಲ್ಪ ದೋಷದಿಂದ ಒಳಗೊಂಡದ್ದೇ. ಈ ಇಹಲೋಕದ ಚಟುವಟಿಕೆಗಳೇನಿವೆ ಅದರಲ್ಲೂ ಧನ ಸಂಪಾದನೆ ಮಾಡುವಂಥ ಚಟುವಟಿಕೆಗಳು ದ್ರೋಹವಿಲ್ಲದಂತೆ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮುನಿಗಳು ಮರಗಳಿಂದಲೂ ಎಲೆ ಕಿತ್ತುತ್ತಿರಲಿಲ್ಲ, ಕೆಳಗೆ ಬಿದ್ದಂಥ ಎಲೆಗಳನ್ನು ತಿಂತಿದ್ರು. ಕೆಳಗೆ ಬಿದ್ದು ಒಣಗಿದ ಎಲೆಗಳನ್ನು, ಯಾಕಂದ್ರೆ ಮರದಲ್ಲಿರುವಂಥ ಎಲೆಗಳನ್ನು ಕೀಳಬಾರ್ದು, ಮರಕ್ಕೆ ಹಿಂಸೆ ಆಗಬಾರ್ದು ಅಂತೇಳಿ ಇದು ಅವರ ತತ್ವ ಆಗಿತ್ತು. ಅಂತ ಮನುಷ್ಯ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದಕ್ಕಾಗಿ ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ಎಂಥ ಧರ್ಮರಾಜನಂತವನಿಗೂ ಕೂಡ ಪೂರ್ಣವಾದಂಥ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಅಶ್ವತ್ಥಾಮನನ್ನ ದ್ರೋಣಾಚಾರ್ಯನನ್ನು ಕೊಲ್ಲಬೇಕಾದ್ರೆ ದ್ರೋಣಾಚಾರ್ಯನ ಮೇಲೆ ಅರ್ಜುನ ಬಾಣವನ್ನು ಹೂಡಿ ನಿಂತ್ಕೊಂಡಿದ್ದ ಹೊಡಿಬೇಕು ಅಂತ ಹೇಳಿ. ದ್ರೋಣಾಚಾರ್ಯ ಶಸ್ತ್ರವನ್ನು ಕೆಳಗಿಡೋಕಂತ ಅವನನ್ನು ಯಾರೂ ಮಣಿಸುವಂತಿರಲಿಲ್ಲ. ಅವನ ಕೈಯಿಂದ ಶಸ್ತ್ರ ಕೆಳಗಿಡಿಸಬೇಕಾಗಿತ್ತು. ಯಾವಾಗ ಆತ ಶಸ್ತ್ರ ಕೆಳಗಿಡಬೇಕು? ದ್ರೋಣಾಚಾರ್ಯನ ಮಗನಾದಂಥ ಅಶ್ವತ್ಥಾಮ ಒಂದು ಸತ್ತೋದನ್ನು ಸುದ್ದಿಯನ್ನು ಕೇಳಿದರೆ ವಿಷಣ್ಣನಾದಂಥ ದ್ರೋಣ ಶಸ್ತ್ರವನ್ನು ಕೆಳಗಿಡ್ತಿದ್ದ, ಆಗ ಆತನ್ನು ಹೊಡಿಬಹುದಾಗಿತ್ತು. ಅಶ್ವತ್ಥಾಮ ಸತ್ತು ಹೋದ ಅಂತ ದ್ರೋಣನ ಕಿವಿಗೆ ಸುದ್ದಿ ಹಾಕು ಅಂತ ಕೃಷ್ಣ ಧರ್ಮರಾಜನಿಗೆ ಹೇಳಿದ. ಈತ ಧರ್ಮರಾಜ ಆ ಮಾತನ್ನ ಅಶ್ವತ್ಥಾಮ ಹತಃ ಅಂತ ಹೇಳಿಬಿಟ್ಟ. ಹತಃ ಅಂತ ಹೇಳ್ತಿಲ್ಲ, ಹತಃ ಕುಂಜರಹ ಅಂತ ಹೇಳಿದ.
ಅಶ್ವತ್ಥಾಮ ಅನ್ನುವಂಥ ಆನೆಯನ್ನು ಭೀಮಸೇನ ಕೊಂದು ಹಾಕಿದ್ದ. ಅಶ್ವತ್ಥಾಮ ಹತಃ ಕುಂಜರಹ ಅಂತ ಈಗ ಹೇಳಿದ ಧರ್ಮರಾಜ. ಹೇಳುವಾಗ ಆ ಆನೆ ಅನ್ನೋ ಶಬ್ದ ದ್ರೋಣನ ಕಿವಿಗೆ ಕೇಳದಂತೆ ಕೃಷ್ಣ ಶಂಕ ಓದಿದ, ಮಹಾಭಾರತದಲ್ಲಿ ಬರುವಂಥ ಕಥೆಯಂತೆ. ಅಶ್ವತ್ಥಾಮ ಸತ್ತ ಅನ್ನೋದು ಮಾತ್ರ ದ್ರೋಣನ ಕಿವಿಗೆ ತಲುಪಿತು. ಆತ ವಿಷಣ್ಣನಾಗಿ ಶಸ್ತ್ರ ಕೆಳಗಿಟ್ಟ, ಅರ್ಜುನ ಆತನ ಹೊಡೆದ. ಆಗ ಧರ್ಮರಾಜನ ರಥ ಯಾವತ್ತೂ 3 ಅಂಗುಲ ಮೇಲಿರ್ತಿದ್ದು ಕೆಳಗಿಳಿತು ಅಂತಿದೆ ಮಹಾಭಾರತದಲ್ಲಿ. ಧರ್ಮರಾಜನ ಮಹತ್ವ ಎಂಥದ್ದು, ಆತನ ಧಾರ್ಮಿಕತೆ ಎಂಥದ್ದು ಅಂದರೆ ಭೂಸ್ಪರ್ಶ ಇಲ್ಲದವನವನು. ಯಮಧರ್ಮ ಸ್ವಯಂ ಯಮ ಎಲ್ಲರ ಪಾಪ ಪುಣ್ಯಗಳನ್ನು ನ್ಯಾಯಗಳನ್ನು ವಿವೇಚನೆ ಮಾಡಿ ಶಿಕ್ಷೆ ಕೊಡಬೇಕಾದವನು, ತೀರ್ಮಾನ ಕೊಡಬೇಕಾದವನು. ಅವನ ರಥ ಭೂಮಿಯ ಮೇಲಿರ್ತಿತ್ತಂತೆ ಯಾವಾಗಲೂ. ಆ ಮಾತಾಡಿಕೊಳ್ಳಿ ಕೆಳಗೆ ಬಂತು ಅಂತಿದೆ ಮಹಾಭಾರತದಲ್ಲಿ. ಅದಕ್ಕೆ ಕಾರಣಗಳು ನೂರಾರು ಇರಬಹುದು. ದೇವತೆಗಳ ಚರ್ಯೆ, ಭಗವಂತನ ಆದೇಶ ಇತ್ಯಾದಿಗಳಿಗೆ ನೂರಾರು ಚರ್ಯೆ ಇರಬಹುದು. ಅಂತೂ ಆ ಧರ್ಮರಾಜನ ಕಥೆ ನಾನು ಯಾಕೆ ಹೇಳಿದೆ ಅಂದರೆ, ಅದೇ ನಾನು ಹೇಳೋದೇನೆಂದ್ರೆ, ಈಗ ನಾನೇನು ಕಥೆ ಹೇಳಿ ಹೊರಟೆ ಇದನ್ನ ಅದು ಒಳಗಿನ ತಿರುಳನ್ನು ಎಲ್ಲರೂ ಒಪ್ಪದೇ ಇರ್ಬೋದು. ಆದರೆ ನನ್ನ ಅಭಿಪ್ರಾಯ ಏನಂದ್ರೆ, ಈ ಜಗತ್ತಿನಲ್ಲಿ ಯಾರು ಹುಟ್ಟಿ ಬಂದಿರ್ತಾರೆ, ನಮ್ಮಂಥ ಹುಲುಮಾನವರು ಹೋಗಲಿ, ಸ್ವಯಂ ಧರ್ಮರಾಜ ಇಲ್ಲಿ ಹುಟ್ಟಿ ಬಂದ್ರು ಆ ಮನುಷ್ಯ ಮಾಡುವಂಥ ಚಟುವಟಿಕೆಗಳು ಅದನ್ನು ಗಮನಿಸಿ. ಧರ್ಮರಾಜ ಯಾತಕ್ಕಾಗಿ ಸುಳ್ಳು ಹೇಳಿದ? ರಾಜ್ಯಕ್ಕಾಗಿ. ನಾವು ಹಿಡಿ ಅನ್ನಕ್ಕಾಗಿ ಸುಳ್ಳು ಹೇಳ್ತೀವಿ, ನೌಕರಿ ಮಾಡ್ಬೇಕಾದ್ರೆ, ವ್ಯಾಪಾರ ಮಾಡಬೇಕಾದ್ರೆ. ಆಗ ರಾಜ್ಯಕ್ಕಾಗಿ ಮಾಡಿದ. ಅದು ಹಿಡಿ ಅನ್ನ ದೊಡ್ಡ ಸಂಪತ್ತು, ಇಷ್ಟೇ ವ್ಯತ್ಯಾಸ. ಅಂತೂ ಅದೆಲ್ಲ ರಾಜ್ಯಕ್ಕಾಗಿ ಮಾಡಿದ್ದು. ಕೃಷ್ಣನ ಮಾತಿನ ಮೇಲೆ ಸ್ವಲ್ಪ ಅವಿಶ್ವಾಸ ಬೇರೆ ಅವನಿಗೆ. ಹೇಳು ಅಂದರೆ ಕೃಷ್ಣನ ಮಾತಿನ ಮೇಲೆ ನಂಬಿಕೆ ಇಲ್ಲ ಪೂರ. ಹೀಗೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಅದರಲ್ಲಿ. ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ, ರಾಜ್ಯಕ್ಕಾಗಿ ಪ್ರಯತ್ನ, ಹೀಗೆಲ್ಲ ನೂರಾರು. ಮತ್ತೆ ಈ 5 ಜನ ಪಾಂಡವರು ಸ್ವರ್ಗಕ್ಕೆ ಮೊದಲು ಹೋಗಲಿಲ್ಲ, ನರಕಕ್ಕೆ ಹೋದ್ರು. ನರಕದಲ್ಲಿ ಒಂದು ಸುತ್ತ ಹಾಯ್ದು ಮತ್ತೆ ಸ್ವರ್ಗಕ್ಕೆ ಬಂದರು. ಅಲ್ಲೇ ನರಕದಲ್ಲಿ ಒಂದು ಸ್ವಲ್ಪ ಸಂಕಟ ಅನುಭವಿಸಿದ್ರು ಅಂತೆಲ್ಲ ಕಥೆ ಕೇಳ್ತೀವಿ. ಅದ್ರ ಒಳಗಿನ ಗೂಢಾರ್ಥಗಳು ನೂರಾರು ಇದ್ದಿರಬಹುದು. ಅಂತೂ ಮನುಷ್ಯ ದುಡ್ಡಿಗಾಗಿ ಮಾಡುವ ಚಟುವಟಿಕೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ ಅಂತ ಚಟುವಟಿಕೆ ಏನಿದೆ, ಅದಕ್ಕೆ ಸ್ವಲ್ಪ ಆದರೂ ಸ್ವಲ್ಪ ಪಾಪದ ಲೇಷ ಇದ್ದೇ ಇರ್ತದೆ. ಇದನ್ನು ಮನುಷ್ಯ ತಿಳ್ಕೋಬೇಕು. ಯಾರೂ ಪೂರ್ಣವಾಗಿ ಪಾಪರಹಿತವಾಗಿ ಆ ಚಟುವಟಿಕೆಗಳನ್ನು ಮಾಡಲಾರ. ಅದು ಮಾಡಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ ಯಾವತ್ತೂ ಕೂಡ. ಹಾಗಿರುವಾಗ ನಾವು ಹೊಟ್ಟೆಯ ಪೋಷಣೆಗಿಂತ ಹೊರತಾಗಿ ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಕ್ಷಮೆಯೇ ಇಲ್ಲ. ಧರ್ಮರಾಜನ ಉದಾಹರಣೆ ಅದಕ್ಕಾಗಿ ಹೇಳಿದಷ್ಟೇ ನಾನು. ಅಂದರೆ ನಾ ಹೇಳಿದ ಆ ತಿರುಳನ್ನ ಕೆಲವು ಪಂಡಿತರು ಒಪ್ಪದೇ ಇರ್ಬೋದು, ಅದೇನೇ ಇಲ್ಲ. ಅಂದ್ರೆ ಧರ್ಮರಾಜ ಮನುಷ್ಯನಾಗಿ ಹುಟ್ಟಿ ಬಂದಿದ್ನಲ್ಲ, ಆ ಹುಟ್ಟಿ ಬಂದಾಗ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮಾಡೋ ಚಟುವಟಿಕೆಗಳೇನಿವೆ, ಹೀಗೆ ಮನುಷ್ಯನನ್ನು ದುಃಖಕ್ಕೆ ಈಡು ಮಾಡ್ತವೆ. ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಮಾಡುವ ಚಟುವಟಿಕೆಗಳು ಮನುಷ್ಯನನ್ನು ಎಂದೂ ಪೂರ್ಣ ಸುಖಿಯಾಗಿ ಇಡಲಾರವು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅದಕ್ಕಾಗಿ ಧರ್ಮರಾಜನ ಆ ಕಥೆಯನ್ನು ಹೇಳಿ ಕೇಳಿದ. ಹೆಂಡತಿನ ಕೇಳಿದ, ಹೆಂಡತಿ ಇಲ್ಲ ಅಂತ ಹೇಳಿದ್ಲು. ಆ ಮಗ ಇದ್ದ, ಮಗನ ಕೇಳಿದ, ಮಗನೇ, 100 ಬ್ರಹ್ಮಹತ್ಯೆಗಳನ್ನು ಮಾಡಿದ್ದೇನೆ, ಮಹಾಭಾಗವತರನ್ನ ಜ್ಞಾನಿಗಳನ್ನು ತಂದಾಕಿದ್ದೇನೆ, ಸುರಾಪಾನ ಮಾಡಿದ್ದೇನೆ, ಚಿನ್ನ ಕದ್ದಿದ್ದೇನೆ, ಇವೆಲ್ಲ ದೊಡ್ಡ ದೊಡ್ಡ ಪಾಪ ಅಂತೀವಿ. ಮಹಾಪಾತಕಗಳು ಕೆಲವು ಉಪಪಾತಕಗಳು, ಅದರೊಳಗೆ ಮತ್ತೆ ಡಿವಿಷನ್ ಇದೆ, ಅದನ್ನೆಲ್ಲ ಮಾಡಿದ್ದೇನೆ. ಭೂಮಿಯ ಮೇಲೆ ಎಷ್ಟು ಥರದ ಪಾಪಗಳಿವೆ, ಕ್ರಿಮಿನಲ್ ಕೋಡ್ ಅಂತಿರಲ್ಲ, IPC ಎಲ್ಲ ಇದೆ ಅಲ್ಲಿ, ಅಂಥ ಎಲ್ಲ ಪಾಪಗಳನ್ನು ನಾನು ಮಾಡಿ ಮುಗಿಸಿದ್ದೇನೆ. ಭೂಮಿ ಮೇಲಿನ ಧೂಳಿನ ಕಣಗಳನ್ನಾದರೂ ಎಣಿಸಬಹುದು, ನೀರಿನ ತುಂತುರುಗಳನ್ನಾದರೂ ಎಣಿಕೆ ಮಾಡಬಹುದು, ಆದರೆ ನಾನು ಮಾಡಿರುವಂಥ ಪಾಪಗಳನ್ನು ಎಣಿಕೆ ಮಾಡಲಾರರು ಯಾರು ಕೂಡ. ಇದು ನನ್ನ ಒಪ್ಪಿಗೆ ಅಂತ ನಾನು. ಅದೆಲ್ಲ ನಾನು ಮಾಡಿದ್ದೆ ಯಾಕೆಂದರೆ ನಿಮ್ಮ ಭರಣ ಪೋಷಣಕ್ಕಾಗಿ. ಆದ್ದರಿಂದ ನಾನು ಮಾಡುವಂಥ ಪಾಪದಲ್ಲಿ ನೀನು ಸ್ವಲ್ಪ ಭಾಗ ತಗೋ, ನನಗೆ ಹೊರೆ ಕಡಿಮೆ ಆಗ್ತದೆ. ತಂದೆಯ ಮಾತನ್ನು ಕೇಳಿ ಆ ಮಗ ಹೇಳಿದ, ಅಪ್ಪನೇ, ನೀನು ಮಾಡಿದಂಥ ಅಷ್ಟು ಪ್ರಬಲವಾದಂಥ ಪಾಪದ ಪೈಕಿ ಲೇಷಾಂಶವನ್ನಾದರೂ ಒಂದಿಷ್ಟನ್ನಾದರೂ ತಗೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸಾಧ್ಯ ಆಗ್ತದೋ ಬೇರೆ ಮಾತು, ನನಗೆ ಇಷ್ಟವೇ ಇಲ್ಲ ಅಂದ್ಬಿಟ್ಟ ಈ ಮಗ. ನೀನು ಮಾಡಿರುವಂಥ ಹೆಸರುಗಳು, ಪಾಪದ ಹೆಸರು ಕೇಳಿ ನನಗೆ ಎದೆ ಹೊಡಿತಿದೆ. ತತ್ಸುತ್ವ ಹೃದಯಂ ಜೀರ್ಣಂ. ಇಷ್ಟು ತನಕ ಆ ಪಾಪಗಳ ಕಲ್ಪನೆ ಇರಲಿಲ್ಲ ನನಗೆ. ಈಗ ಅಪ್ಪನೇ ಆ ಪಾಪಗಳನ್ನು ಒಪ್ಕೊಳ್ತಾ ಇರಬೇಕಾದ್ರೆ ಇಂತಹ ಪಾಪಗಳನ್ನೇನಾದರೂ ಒಂದು ಸ್ವಲ್ಪ ಭಾಗ ನಾನು ತಗೊಂಡ್ರೆ ನನ್ನ ಗತಿ ಏನು? ಕಿವಿಗಳು ಕಿವಿಡಾದವು, ಕರ್ಣವೊಮ್ಮೆ ಬದಿರೀಕೃತವು, ನನಗೆ ಬೇಡ ಪಾಪ ಅಂದ್ಬಿಟ್ಟ ಆ ಮಗ. ತಂದೆಯೇ, ನಾನು ನಿನ್ನ ಪೋಷಣೆಗೆ ಒಳಪಟ್ಟವನು, ನೀನು ಪೋಷಕ, ನಾನು ಮಗ, ನೀನು ತಂದೆ. ಅಂದರೆ ನಾನು ಕಾರ್ಯ, ನೀನು ಕಾರಣ. ಹೀಗಿರುವಾಗ ನೀನು ಮಾಡಿದ ಮಹಾಪಾಪಗಳ ಫಲವನ್ನು ನೀನೊಬ್ಬನೇ ಅನುಭವಿಸಬೇಕು. ನಿನ್ನ ಶಿಷ್ಯರಾಗಲಿ, ನಿನ್ನ ಪುತ್ರರಾಗಲಿ, ನಿನ್ನ ಹೆಂಡತಿ ಆಗಲಿ ಅನುಭವಿಸಲಾರರು. ನೀನು ನಿನ್ನ ಬಂಧುಗಳ ಭರಣ ಪೋಷಣಕ್ಕಾಗಿ ಅನೇಕ ವಿಧವಾದಂಥ ಪಾಪಗಳನ್ನು ಮಾಡಿರ್ಬೋದು, ಆದರೆ ಅದರ ಫಲವಾಗಿ ವಿನಾಶ ಅಂತ ಹೊಂದೋದಿದ್ರೆ ನೀನೇ ಹೊಂದಬೇಕು.
ನೀನು ಕೊಟ್ಟಂತಹ ಧನ ಕನಕ ವಸ್ತು ವಾಹನ ಎಲ್ಲ ಸುಖವಾಗಿ ಅನುಭವಿಸಿ ಬಂಧುಗಳೆಲ್ಲ ಹೊರಟೋಗ್ತಾರೆ. ಅದರ ಪಾಪ ಮಾತ್ರ ನೀನೊಬ್ಬನೇ ಅನುಭವಿಸಬೇಕು. ಆದ್ದರಿಂದ ಮನುಷ್ಯನಾದವನು, ಆ ಮಗನೇ ಹೇಳಿದ ಮಗ ಹೇಳಿದ ಮಾತೇನೆಂದರೆ, ಬುದ್ಧಿವಂತನಾದ ಮನುಷ್ಯ ಕುಟುಂಬದ ಪೋಷಣೆಗಾಗಿ, ಬಂಧುಗಳ ಪೋಷಣೆಗಾಗಿ ಪಾಪಕರ್ಮಗಳನ್ನು ಮಾಡಬಾರದು ಅಂತ ಶಾಸ್ತ್ರಜ್ಞರು ಹೇಳಿದ್ದಾರೆ ಅಂತ ಯಾರ್ದೋ ಬಾಯಿಂದ ಕೇಳಿದಿರ್ಬೇಕು ಆ ಮಗ. ಅದನ್ನು ತಂದೆ ಮುಂದೆ ಹೇಳಿಬಿಟ್ಟ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ನಾವು ಆ ಥರ ತಪ್ಪಿಸ್ಕೊಳ್ಳುವಂತಿಲ್ಲ. ನೀವು ನಿಮ್ಮ ತಂದೆ ಮಾಡಿದಂಥ ಪಾಪಗಳನ್ನು ಆತನ ಸಂಸಾರದಲ್ಲಿ ಇದ್ದು ನೀವು ಅದನ್ನೇನು ಅನುಭವಿಸ್ತಿರಲ್ಲ, ಇಲ್ಲ ಅಂತ ಹೇಳ್ತಿದ್ದಿಲ್ಲ ಶಾಸ್ತ್ರ. ಹೌದು, ಪೂರ್ಣವಾಗಿಲ್ಲದೆ ಇರ್ಬೋದು, ಸ್ವಲ್ಪ ಆದರೂ ಸ್ವಲ್ಪ ಅದೊಂದು ಅಂಟು ನಿಮಗೆ ಅಂಟ್ತದೆ. ಕಲಿಯುಗದಲ್ಲಿ ಪೂರ್ಣವಾಗಿ ಕರ್ತೃವಿಗೆ ಲೇಪ, ಆ ಉಳಿದವರಿಗೆ ಆ ಲೇಪವಿಲ್ಲ. ಯಾರು ಅವರವರೇ ಭಾಗಿದಾರರಾಗ್ತಾರೆ. ಹೀಗೆ ಆ ಮಗ ಹೇಳಿದ ಮಾತನ್ನು ಕೇಳಿ ತನ್ನ ಜನ್ಮ, ತನ್ನ ವಂಶ, ತನ್ನ ಬಂಧುಗಳು ಎಲ್ಲದಕ್ಕೂ ಧಿಕ್ಕಾರ ಹಾಕ್ಕೊಂಡ, ಅದಕ್ಕೆಲ್ಲ ನಿಂದನೆ ಮಾಡಿದ. ಪಾಪಕೃತ್ಯಗಳನ್ನೆಲ್ಲ ನೆನಪು ಮಾಡ್ಕೊಂಡು ದುಃಖಪಟ್ಟ. ತನ್ನ ಪಾಪಗಳನ್ನು ಪತ್ನಿ ಪುತ್ರರಿಗೆ ಹಂಚಿಕೊಡ್ಬೇಕು ಅಂತ ಏನು ಸಂಕಲ್ಪ ಮಾಡಿದ್ದ, ಅದು ವ್ಯರ್ಥ ಆಗಿದ್ದಕ್ಕಾಗಿ ದುಃಖ ಆಯಿತು. ತಾನೇನು ಪರಿಹಾರ ಮಾಡ್ಕೋತೀನಿ ಅಂತೇಳಿ ಮನೆಯಿಂದ ಹೊರಗೆ ಬಂದ್ಬಿಟ್ಟ. ದಾರಿಯಲ್ಲಿ ಬರ್ತಿರುವಾಗ ಚೋರ ಇದನ್ನು ಚಿಂತನೆ ಮಾಡಿದ, ಆಲೋಚನೆ ಮಾಡಿದ. ಮುಂದೆ ಬರ್ತಾ ಇದ್ದಾಗ, ನನ್ನ ಜನ್ಮ ನಷ್ಟವಾಗಿ ಹೋಯಿತು, ಸಂಸಾರದಲ್ಲಿ ಮುಳುಗಿ ಹೋಗಿದ್ದೆ ನಾನು, ಯಾವುದು ತಪ್ಪು ಯಾವುದು ಸರಿ ಅಂತ ನಾನು ತಿಳ್ಕೊಳ್ಳಿಲ್ಲ, ಮಹಾಪಾಪಿಷ್ಣ ಅಂತ ನನ್ನ ಜನ್ಮ ವ್ಯರ್ಥ ಆಯಿತು, ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ? ನಾನು ಸಂಪಾದನೆ ಮಾಡಿಕೊಟ್ಟಂಥ ಐಶ್ವರ್ಯವನ್ನು ಅನುಭವಿಸಿ ಅವರು ಹೊರಟು ಹೋದರು, ಪಾಪ ಮಾತ್ರ ನಾನು ಅನುಭವಿಸಬೇಕಾಗಿದೆ. ಇದು ನೋಡಿ ಮಾತು ಹೇಗೆಂದರೆ, ಧರ್ಮ ಸಹಾಯ ಸರ್ವೇಶಾಂ ಪರಲೋಕಂ ಹಿ ಗಚ್ಚತಾಂ ಬಂಧುರು ಮಿತ್ರಂ ಕಲತ್ರಂ ಚ ಪುತ್ರಾಸ್ತ ಪರಿಪಂಥಿನಃ. ಮನುಷ್ಯನಿಗೆ ನಿಜವಾದ ವೆಲ್ ವಿಷರ್, ಹಿತೈಷಿ ಅಂದರೆ ಯಾರು ಅಂದರೆ, ಆತ್ಮೈವ ಶಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನನಗೆ ನಾನೊಬ್ಬನೇ, ಉಳಿದವ್ರು ಯಾರೂ ಇಲ್ಲ. ಹಾಗಾಗಿ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಮಿತ್ರರು ಇವರೆಲ್ಲ ಶತ್ರುಗಳು ಅಂದ್ಬಿಟ್ಟ ಅವನು. ಅದು ಗೊತ್ತಾಯ್ತು ಆವಾಗ ಅವನಿಗೆ. ಶತ್ರುಗಳು ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹಾನಿ ಮಾಡಬೇಕು ಅಂತ ಹೊರಟಿರೋದಿಲ್ಲ, ಅವರೆಲ್ಲ ಒಳ್ಳೆಯವರೇ ಆಗಿರ್ತಾರೆ. ನೋಡ್ರಿ, ಇಲ್ಲ ನಿಮ್ಮ ಕೈಲೊಳಗೆ ಬಿದ್ದೀವಿ, ನಿಮ್ಮ ಮುಂದೆ ಬಂದು ಬಿದ್ದೀವಿರಪ್ಪ, ನಿಮ್ಮ ಕೈಯಾಗಿ ಬಂದು ಬಿದ್ದೀವಿ ನೋಡ್ಕೊರಿ ಅಂದ್ಬಿಡ್ತಾರೆ. ನೀವು ಮನಸ್ಸು ಕರೆಯಾಗ್ತೀವಿ, ನಾವು ದೊಡ್ಡ ಸ್ಥಾನದಲ್ಲಿರ್ತೀವಿ, ನಾನು ಮಾಡಿದ್ವಿ ಪಾಪ ಇವ್ರದೆಲ್ಲ ಗತಿ ಏನು ಅನ್ಕೋತೀವಿ, ಮಾಡಿಬಿಡ್ತೀವಿ, ಏನೇನೋ ಮಾಡಿಬಿಡ್ತೀವಿ. ಆದರೆ ಅವರೆಲ್ಲ ಮಿತ್ರರ ಹಿತೈಷಿಗಳ ರೂಪದಲ್ಲಿರುವಂಥ ಶತ್ರುಗಳು. ಅದು ಬೇಡ್ರವನು ಹೇಳಿದ ಮಾತು ಅದು. ಪಂಚೇಂದ್ರಿಯ ವಶಂ ನೀತಾಹ, 5 ಇಂದ್ರಿಯಗಳಿಂದ ಥರಥರದ ಸುಖವನ್ನು ಅನುಭವಿಸ್ತೇವೆ. 5 ಕರ್ಮೇಂದ್ರಿಯಗಳಿಂದ, 5 ಜ್ಞಾನೇಂದ್ರಿಯಗಳಿಂದ ಹೆಂಗಸರಿಗೆ ಅಧೀನರಾಗಿ ಭೋಗಲಂಪಟರಾಗಿ ಕೊನೆಗೆ ನರಕಕ್ಕೆ ಹೋಗ್ತೇವೆ. ಈ ಒಂದು 2 ಗಂಟೆಗಳ ಹಿಂದೆ ಯಾವ ಬ್ರಾಹ್ಮಣರ, ಯಾವ ಬ್ರಹ್ಮಜ್ಞಾನಿಗಳಾದಂಥ ಸಪ್ತರ್ಷಿಗಳ ಮನಸ್ಸು ಉಪದೇಶದಿಂದ ನನ್ನ ಸ್ವಲ್ಪ ಶಾಂತಿಯ ಸ್ಪರ್ಶ ಸಿಕ್ಕಿತ್ತಲ್ಲ, ಅವರಿಂದ ನಾನು ಶರಣ ಹೊಂದ್ತೇನೆ. ನಾನು ಎಂಥವನೇ ಇರಲಿ, ನನ್ನನ್ನು ನೋಡ್ಕೊಳ್ಳಿಕ್ಕೆ ಶಕ್ತಿ ಏನಾದರೂ ಇದ್ದರೆ ಅದು ಅವರಿಗೇ ಇರಬೇಕು ಅಂದವನು, ಆ ಬೇಡ್ರವನು. ಅವ್ನು ನೋಡ್ಲಿಕ್ಕೆ ಹೇಗಿದ್ದ ಅಂದ್ರೆ, ಅವನು ವ್ಯಾಘ್ರದಂತ ಭಯಂಕರ ಆಗಿದ್ದಂತ, ಹುಲಿಯಂತ ಭಯಂಕರನಾಗಿದ್ದ. ಇಂಥ ಭಯಂಕರನಾದಂಥ ಆ ವ್ಯಾಧ ಕೈಯಲ್ಲಿ ಹಿಡಿದಂಥ ಧನುಸ್ಸು ಎಲ್ಲನೂ ತೆಗೆದುಕೊಂಡು ತಿರುಗಿ ಬಂದ. ಕೈಯಲ್ಲಿ ಹಾಗೆ ಧನುಸ್ಸಿತ್ತು, ರೂಪವು ಭಯಂಕರವೇ ಆಗಿತ್ತು. ಆತ ತಿರುಗಿ ಬಂದದ್ದು ನೋಡಿ ಬಹುಶಃ ಮನೆಯಲ್ಲೆಲ್ಲ ವಿಚಾರ ಮಾಡ್ಕೊಂಡು ಬಂದಿರಬೇಕು, ಇನ್ನು ನಮಗೆ ಒಂದು ಗತಿ ಕಾಣಿಸ್ತಾನೆ ಈ ಮನುಷ್ಯ ಅಂತ ಸಪ್ತರ್ಷಿಗಳಿಗೆ ಹೆದರಿಕೆ ಆಯಿತು. ಅಥವಾ ಹೆದರಿಕೆ ಆಯಿತು, ಅವ್ರಿಗೆ ನಮ್ಮಂಥವ್ರಷ್ಟು ತೀರಾ ಕ್ಷುದ್ರರಲ್ಲ, ಹೆದರಿಕೆ ಆಗದಿದ್ರು ಭಗವಂತ ನಾಮಸ್ಮರಣೆ ಮಾಡಿದ್ರು. ಅವರು ಶ್ರೀರಾಮಚಂದ್ರನನ್ನು ಶರಣ ಹೊಂದಿದ್ರು ಈ ಬೇಡನನ್ನು ನೋಡಿ ಅನ್ನುವಲ್ಲಿಗೆ ತತ್ವಸಂಗ್ರಹ ರಾಮಾಯಣದ ವಾಲ್ಮೀಕಿ ಚರಿತ್ರೆಯ 23ನೇ ಅಧ್ಯಾಯ ಸಮಾಪ್ತ ಆಗಿದೆ.